ನ್ಯಾಯದ ಅಧಿಕಾರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಈ ಜಗತ್ತಿಗೆ ಬಹಳಷ್ಟು ಪ್ರವಾದಿಗಳು ಬಂದು ಹೋಗಿದ್ದಾರೆ. ಯಾವ ಪ್ರವಾದಿಯನ್ನು ಕೂಡ ಮನುಷ್ಯರು ಆಯ್ಕೆ ಮಾಡಲಿಲ್ಲ. ಪ್ರವಾದಿಗಳು ಹೇಳುವಾಗ, ಪೈಗಂಬರರು ಹೇಳುವಾಗ ನಮಗೊಂದು ಬಹಳ ಸ್ಪಷ್ಟತೆ ಬೇಕು. ಆ ಸ್ಪಷ್ಟತೆ ಏನು ಅಂದ್ರೆ, ಈ ಪ್ರವಾದಿಗಳನ್ನು, ಈ ಪೈಗಂಬರರನ್ನು, ಈ ಸಂದೇಶವಾಹಕರನ್ನು ಜನರು ಆಯ್ಕೆ ಮಾಡಿದ್ದಲ್ಲ. ಅಷ್ಟು ಮಾತ್ರ ಅಲ್ಲ, ಯಾವುದೇ ಸರ್ಕಾರ ಅವರಿಗೆ ಆಯ್ಕೆ ಮಾಡಲಿಲ್ಲ. ಪ್ರವಾದಿಗಳನ್ನು, ಸಂದೇಶವಾಹಕರನ್ನು, ಪೈಗಂಬರರನ್ನು ಆಯ್ಕೆ ಮಾಡಿದ್ದು ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೋ ಸೃಷ್ಟಿಕರ್ತ. ಯಾಕೆ ನಾವು ಪ್ರವಾದಿಗಳನ್ನು ಅರಿಯಬೇಕು ಅಂತ, ಯಾಕೆ ನಮಗೆ ಪ್ರವಾದಿಗಳು ಮಾರ್ಗದರ್ಶಕರಾಗ್ತಾರೆ ಅಂತ, ಯಾಕೆ ನಮಗೆ ಪ್ರವಾದಿಗಳು ಜೀವಕ್ಕಿಂತ ಜಾಸ್ತಿ ಪ್ರೀತಿಗೆ ಪಾತ್ರರಾಗ್ತಾರೆ ಅಂದ್ರೆ, ಅವರು ತಂದಂತಹ ಸಂದೇಶ ಅದು ದೈವಿಕ ಸಂದೇಶ, ಅದು ದೇವರನ್ನು ನೀಡಿದಂತಹ ಸಂದೇಶ, ಅದು ಈ ಜಗತ್ತನ್ನು ಸೃಷ್ಟಿ ಮಾಡಿದವನು ನೀಡಿದಂತಹ ಸಂದೇಶ. ಅದಕ್ಕೆ ಪ್ರವಾದಿಗಳು ಬಹಳ ಮುಖ್ಯವಾಗ್ತಾರೆ. ಪ್ರವಾದಿ ಮುಹಮ್ಮದರು ಈ ಜಗತ್ತಿಗೆ ಬಂದ ಕೊನೆಯ ಪ್ರವಾದಿ. ಅದಕ್ಕಿಂತ ಮೊದಲು ಲಕ್ಷಾಂತರ ಪ್ರವಾದಿಗಳು ಈ ಜಗತ್ತಿಗೆ ಬಂದಿದ್ದಾರೆ. ಈ ಜಗತ್ತು ಸೃಷ್ಟಿಯಾಗಿರುವಂತಹದ್ದು ಮನುಷ್ಯರಿಗೆ. ಈ ಜಗತ್ತು ಸೃಷ್ಟಿಯಾಗಿರುವುದು ದೇವನಿಗೂ ಅಲ್ಲ, ಧರ್ಮಕ್ಕೂ ಅಲ್ಲ. ನಾವು ದೇವರಿಗಾಗಿ ಹೊಡೆದಾಡಿಕೊಳ್ಳುವಂತಹ ಅಗತ್ಯ ಇಲ್ಲ, ನಾವು ಧರ್ಮಕ್ಕಾಗಿ ಹೊಡೆದಾಡಿಕೊಳ್ಳುವಂತಹ ಅಗತ್ಯ ಇಲ್ಲ. ನಾವು ಇಲ್ಲಿ ಪ್ರಯತ್ನ ಪಡಬೇಕಾದ್ದು ನಾವೆಲ್ಲರೂ ಕೂಡ ಸೇರಿ ಬದುಕಿ ಒಬ್ಬ ದೇವನ ದಾಸರು ಹೇಳುವ ನೆಲೆಯಲ್ಲಿ, ಒಂದು ಧರ್ಮದ ಅನುಯಾಯಿಗಳು ಹೇಳುವಂತಹ ನೆಲೆಯಲ್ಲಿ, ಒಂದು ದೇಶದ ವಾಸಿಗಳು ಹೇಳುವ ನೆಲೆಯಲ್ಲಿ ನಾವು ಪರಸ್ಪರ ಒಗ್ಗಟ್ಟಿನಿಂದ, ಪ್ರೀತಿಯಿಂದ, ಸೌಹಾರ್ದತೆಯಿಂದ, ಸಾಮರಸ್ಯದಿಂದ, ಸಹಬಾಳ್ವೆಯಿಂದ ಬಾಳಿದ್ರೆ ನಾವು ಈ ಜಗತ್ತಿಗೆ ಕೊಡುವ ಒಂದು ದೊಡ್ಡ ಗೌರವ. ನಾವು ಈ ಜಗತ್ತಿಗೆ ಕೊಡುವ ಗೌರವ, ನಮ್ಮ ಜೀವನ ಸರಿಯಾಗಬೇಕು. ಮೊತ್ತ ಮೊದಲಿಗೆ ಮನುಷ್ಯನನ್ನು, ತನ್ನನ್ನು ತಾನು ಗೌರವಿಸಲಿಕ್ಕೆ ಮನುಷ್ಯ ಕಲಿಬೇಕು. ಬೇರೆಯವರಿಗೆ ಗೌರವಿಸುವುದು ನಂತರ, ಮೊದಲು ಅವನನ್ನು ಗೌರವಿಸಬೇಕು. ಯಾವ ಮನುಷ್ಯ ತನ್ನನ್ನು ತಾನು ಗೌರವಿಸುವುದಿಲ್ಲೋ ಅವನಿಗೆ ಬೇರೆಯವರಿಗೆ ಗೌರವಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ನಾವು ಬೇರೆಯವರನ್ನು ಗೌರವಿಸುವುದಿಲ್ಲ ಅಂದ್ರೆ, ನಮ್ಮನ್ನು ನಾವು ಗೌರವಿಸಿಕೊಳ್ಳುವುದಿಲ್ಲ. ಆ ಕಾರಣದಿಂದ ಮನುಷ್ಯ ಮೊದಲು ತನ್ನನ್ನು ತಾನು ಗೌರವಿಸಲಿಕ್ಕೆ ಕಲಿಬೇಕು. ನೋಡಿ, ಮನುಷ್ಯನಿಗೆ 2 ಐಡೆಂಟಿಟಿಗಳಿವೆ. 2 ಐಡೆಂಟಿಟಿಗಳಿವೆ ಮನುಷ್ಯನಿಗೆ. ಅದು ದೇವನು ಕೊಟ್ಟಂತಹ ಐಡೆಂಟಿಟಿಗಳು. ಆ ಐಡೆಂಟಿಟಿಯನ್ನು ಅವನು ಯಾವಾಗಲೂ ಮರಿಬಾರದು. ಆ ಐಡೆಂಟಿಟಿ ಏನು ಅಂದ್ರೆ, ಪ್ರಥಮ ಐಡೆಂಟಿಟಿ ಒಬ್ಬ ಮನುಷ್ಯನಿಗೆ ಏನು ಅಂದ್ರೆ, ಮೊದಲಿಗೆ ಅವನು ದೇವನ ದಾಸನು ಹೇಳುವಂತಹದ್ದು. ಇದು ಮನುಷ್ಯನ ಪ್ರಥಮ ಐಡೆಂಟಿಟಿ. ಅದು ನಾನು ಆ ದೇವನ ದಾಸ ಹೇಳುವಂತಹ ಐಡೆಂಟಿಟಿ. ಇನ್ನೊಂದು ಐಡೆಂಟಿಟಿ ಮನುಷ್ಯನದು ಏನು ಅಂದ್ರೆ, ನಾನು ಆ ದೇವನ ಪ್ರತಿನಿಧಿ ಹೇಳುವಂತಹದ್ದು. ಈ ಜಗತ್ತಿಗೆ, ಈ ಭೂಮಿಗೆ ಆ ದೇವನು ನಮ್ಮನ್ನು ಪ್ರತಿನಿಧಿಯಾಗಿ ಕಳುಹಿಸಿರುವಂತಹದ್ದು. ನಾನು ದಾಸನೆಂಬ ನೆಲೆಯಲ್ಲಿ ಅವನ ಆದೇಶಗಳನ್ನು ಪಾಲಿಸಿ ಬದುಕುವುದೇ ಅವನಿಗೆ ಮಾಡುವಂತಹ ಒಂದು ದೊಡ್ಡ ಸೇವೆ ಅಂತ. ನಾನು ಮೊದಲಿಗೆ ಅವನ ಆದೇಶಗಳನ್ನು ಪಾಲಿಸಬೇಕು. ಅವನ ಆದೇಶದಂತೆ ನಾನು ನನ್ನಿಚ್ಛೆಯಂತೆ ಬದುಕದೆ ದೈವಿಚ್ಛೆಗೆ ಅನುಗುಣವಾಗಿ ಬದುಕುವಂತಹ ಪ್ರತಿಜ್ಞೆಯನ್ನು ನಾನು ಮಾಡಬೇಕು. ಆವಾಗ ಏನಾಗ್ತದೆ ಅಂದ್ರೆ, ನನಗೆ ತಾನೇ ಗೌರವ ಬರ್ತದೆ, ನನಗೆ ತಾನೇ ನಾನು ದೊಡ್ಡವನಾಗ್ತೇನೆ. ಅವನ ಪ್ರತಿನಿಧಿ ಎಂಬ ಕಾರಣ ಏನು ಅಂದ್ರೆ, ಆತನ ಆದೇಶದಂತೆ ಇತರರಿಗೆ ಬಾಳುವ ಅವಕಾಶವನ್ನು ಮಾಡಿಕೊಡಬೇಕು ಮತ್ತು ಇತರರನ್ನು ಕೂಡ ಅವನು ಗೌರವಿಸಬೇಕು. ನೋಡಿ, ಮನುಷ್ಯನಲ್ಲಿ ಒಂದು ದೇಹದಲ್ಲಿ ಒಂದು ದೇಹ ಇದೆ, ಒಂದು ಆತ್ಮ ಇದೆ. ಈ ಆತ್ಮ ಎಲ್ಲಿಂದ ಬರ್ತದೆ? ಈ ರೂಹು ಎಲ್ಲಿಂದ ಬರುವುದು? ಈ ರೂಹು ಬರುವುದು ಆಕಾಶದಿಂದ. ಮನುಷ್ಯ ಕೇವಲ ಭೂಮಿಯ ಮೇಲೆ ಇರುವಂತಹ ಒಂದು ಗೊಂಬೆ ಮಾತ್ರ ಅಲ್ಲ, ಬದಲಾಗಿ ಅವನ ಕನೆಕ್ಷನ್ ಆಕಾಶದ ತನಕ ಇದೆ.
ಆತ್ಮ ಹೇಳುವಂಥದ್ದು ಬರುವುದು ಆಕಾಶದಿಂದ, ಅದಕ್ಕೆ ಆಹಾರವೂ ಕೂಡ ಆಕಾಶದಿಂದಲೇ ಆ ದೇವನು ಇಟ್ಟಿದ್ದಾನೆ. ಈ ದೇಹ ಹೇಳುವಂಥದ್ದು ಅದು ಭೂಮಿಯ ಮೇಲೆ, ಭೂಮಿಯ ಕಣಗಳಿಂದ ಸೃಷ್ಟಿಯಾಗಿರುವಂತಹದ್ದು. ಈ ಮನುಷ್ಯನ ದೇಹದಲ್ಲಿ ಇರುವಂತಹದ್ದು ಈ ಭೂಮಿಯಲ್ಲಿದೆ. ಈ ಭೂಮಿಯಲ್ಲಿ ಏನಿದೆಯೋ ಅದೇ ಮನುಷ್ಯನಲ್ಲಿ ಇದೆ. ನಾವು ಈ ಭೂಮಿಗೆ ಕನೆಕ್ಟ್ ಆಗಿ ಇರುವವರು, ನಾವು ಭೂಮಿಯನ್ನು ಅತಿ ಹೆಚ್ಚು ಪ್ರೀತಿಸುವವರು, ಭೂಮಿಯನ್ನು ಅತಿ ಹೆಚ್ಚು ಗೌರವಿಸುವವರಾಗಬೇಕು. ಈ ಜಗತ್ತನ್ನು ಗೌರವಿಸಬೇಕು, ಈ ಜಗತ್ತನ್ನು ನಾವು ಪ್ರೀತಿಸಬೇಕು. ಆತ್ಮದ ಆಹಾರ ಆಕಾಶದಿಂದ ಬರ್ತದೆ. ಆಕಾಶದಿಂದ ಬರುವ ಆಹಾರ ಏನು ಅಂದ್ರೆ, ಹೇಗೆ ಆ ದೇವನು ಪ್ರವಾದಿಗಳನ್ನು ಕಳುಹಿಸಿದ್ದಾನೋ ಆ ಪ್ರವಾದಿಗಳ ಜೊತೆಯಲ್ಲಿ ಅವರಿಗೂ ಗ್ರಂಥವೂ ಕೂಡ ಕಳುಹಿಸಿದ್ದಾನೆ. ಅದು ಕುರಾನ್ ಆಗಿರ್ಬೋದು, ಬೈಬಲ್ ಆಗಿರ್ಬೋದು, ಅಥವಾ ಜಬೂರ್ ಆಗಿರ್ಬೋದು, ಇನ್ನಿತರ ಗ್ರಂಥಗಳು. ಎಲ್ಲ ಪ್ರವಾದಿಗಳಿಗೂ ಕೂಡ ಇಲ್ಲಿ ಗ್ರಂಥವನ್ನು ನೀಡಲಾಯಿತು. ಅದು ದೇವನ ಕಡೆಯಿಂದ ಬಂದಿರುವಂತಹದ್ದು. ಯಾವ ರೀತಿ ಅವ ಬದುಕಬೇಕು ಹೇಳುವಂತಹದ್ದು ಕಲಿಸ್ಲಿಕ್ಕೆ ಬಂದಿರುವಂತಹದ್ದು. ಯಾವ ರೀತಿ ನಮಗೆ ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ, ಗಾಳಿ, ಬೆಳಕು, ನೀರು ಕೊಟ್ಟು ಅವನು ಸೃಷ್ಟಿ ಮಾಡಿದ್ದೋ ಅಷ್ಟು ಕೊಟ್ಟು ಸೃಷ್ಟಿ ಮಾಡಿದ್ದು ಮಾತ್ರ ಅಲ್ಲ, ಮನುಷ್ಯನ ಮಾರ್ಗದರ್ಶನಕ್ಕಾಗಿ ಅವನು ಪ್ರವಾದಿಗಳನ್ನು ಕಳುಹಿಸಿರುವಂತಹದ್ದು. ಮನುಷ್ಯ ಯಾವ ರೀತಿ ಬಾಳಬೇಕು ಹೇಳುವುದಕ್ಕೆ ಅವ ಪ್ರವಾದಿಗಳನ್ನು ಕಳುಹಿಸಿರುವಂತಹದ್ದು. ಮನುಷ್ಯನಿಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ, ಅವರಿಗೆ ಗೈಡ್ ಲೈನ್ಸ್ ಕೊಡ್ಲಿಕ್ಕೆ, ಅವರಿಗೆ ಸರಿಯಾದಂತಹ ಮಾರ್ಗವನ್ನು ತೋರಿಸಲಿಕ್ಕಾಗಿ ಅವನು ಪ್ರವಾದಿಗಳನ್ನು ಕಳುಹಿಸಿರುವಂತಹದ್ದು. ಆ ಕಾರಣದಿಂದ ನಾವು ಗ್ರಂಥಗಳ ಅಧ್ಯಯನ ಮಾಡಬೇಕು. ನಾವು ಗ್ರಂಥಗಳ ಅಧ್ಯಯನ ಮಾಡ್ತೇವೆ ಹೇಳಿ ಆದ್ರೆ ನಮ್ಮ ಆತ್ಮಕ್ಕೆ ನಾವು ಸಹಾಯ ಮಾಡ್ತೇವೆ ಅಂತ, ಅದಕ್ಕೆ ನಾವು ಆಹಾರವನ್ನು ಕೊಡ್ತೇವೆ ಅಂತ. ಅದೇ ರೀತಿಯಲ್ಲಿ ನಾವು ನಮ್ಮ ದೇಹಕ್ಕೆ ಉಳಿಸಬೇಕು ಅಂತ ಹೇಳಿದ್ರೆ, ನಮ್ಮ ದೇಹವನ್ನು ಸುದೃಢವಾಗಿ ಇಟ್ಟುಕೊಳ್ಬೇಕು ಅಂತ ಹೇಳಿದ್ರೆ, ಅದಕ್ಕೆ ಈ ಭೂಮಿಯಲ್ಲಿ ಆಹಾರವನ್ನು ನಮಗೆ ಒದಗಿಸಲಾಗಿದೆ. ಭೂಮಿಯಲ್ಲಿ ಆಹಾರವನ್ನು ಒದಗಿಸಲಾಗಿದೆ ನಮಗೆ. ಈ ಭೂಮಿಯ ಮೇಲೆ ನಾವು ಶಾಂತಚಿತ್ತವಾಗಿ, ಪ್ರೀತಿಯಿಂದ, ಸೌಹಾರ್ದತೆಯಿಂದ ಎಲ್ಲರೂ ಕೂಡ ನನ್ನವರು ಹೇಳುವಂತಹ ಆ ಭಾವನೆಯಿಂದ ಈ ಭೂಮಿಯ ಮೇಲೆ ಬದುಕಬೇಕು. ಯಾವಾಗ ಆ ಭಾವನೆಯಿಂದ ನಾವು ಈ ಭೂಮಿಯ ಮೇಲೆ ಬದುಕುತ್ತೇವೋ ಆವಾಗ ನಮಗೆ ಪ್ರಕೃತಿ ಸಹಾಯ ಮಾಡುತ್ತದೆ. ನಾವು ಪ್ರೀತಿಯಿಂದ, ವಿಶ್ವಾಸದಿಂದ, ನ್ಯಾಯದಿಂದ, ಸತ್ಯದಿಂದ ಈ ಭೂಮಿಯ ಮೇಲೆ ಬದುಕುವುದಿಲ್ಲ ಹೇಳಿ ಆದರೆ ನಮಗೆ ಈ ಪ್ರಕೃತಿ ಖಂಡಿತ ಸಹಾಯ ಮಾಡುವುದಿಲ್ಲ. ಈ ಪ್ರಕೃತಿಯ ಸಹಾಯ ಬೇಕಾ, ಈ ಪ್ರಕೃತಿಯ ಸಪೋರ್ಟ್ ಬೇಕಾ? ನೀವು ನ್ಯಾಯವಂತರಾಗಿ ಈ ಭೂಮಿಯ ಮೇಲೆ ಬಾಳಬೇಕು, ನೀವು ಸತ್ಯವಂತರಾಗಿ ಈ ಭೂಮಿಯ ಮೇಲೆ ಬಾಳಬೇಕು, ನೀವು ಪರಸ್ಪರ ಪ್ರೀತಿಸುವವರಾಗಿ ಈ ಭೂಮಿಯ ಮೇಲೆ ಬಾಳಬೇಕು, ನೀವು ಪರಸ್ಪರರನ್ನು ಗೌರವಿಸುವ ಮೂಲಕ ಈ ಭೂಮಿಯ ಮೇಲೆ ಬಾಳಬೇಕು. ಆವಾಗ ಈ ಪ್ರಕೃತಿ ನಿಮಗೆ ಸಾಥ್ ಕೊಡ್ತದೆ ಮತ್ತು ಈ ಪ್ರಕೃತಿ ನಿಮಗೆ ಸಪೋರ್ಟ್ ಕೊಡ್ತದೆ. ದೇವನು ಈ ಮನುಷ್ಯನನ್ನು ಸೃಷ್ಟಿಸುವಾಗ ಎರಡು ಬಹಳ ಪ್ರಮುಖ ಅಂಗವನ್ನು ಸೃಷ್ಟಿ ಮಾಡಿದ. ಈ ದೇಹದಲ್ಲಿ ಎಲ್ಲ ಅಂಗಾಂಗಗಳಿಗೂ ಕೂಡ ಬಹಳ ಶ್ರೇಷ್ಠತೆ ಇದೆ. ಯಾವ ಒಂದು ಅಂಗ ಇಲ್ಲದೆ ಇದ್ರೂ ಕೂಡ ನಮಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪ್ರವಾದಿ ಮುಹಮ್ಮದರು ಎರಡು ಅಂಗವನ್ನು ನೋಟ್ ಮಾಡಿದ್ರು. ಅವರು ಹೇಳಿದ್ರು ಜನರೊಂದಿಗೆ, ನೀವು ನಿಮ್ಮ ಎರಡು ಅಂಗಗಳ ಗ್ಯಾರಂಟಿ ನನಗೆ ಕೊಡಿ, ನಾನು ನಿಮಗೆ ಸ್ವರ್ಗದ ಗ್ಯಾರಂಟಿ ಕೊಡ್ತೇನೆ ಅಂತೇಳಿ ಹೇಳಿದರು. ಅವರ ಸಂಗಾತಿಗಳು ಕೇಳಿದ್ರು, ಪ್ರವಾದಿಗಳೇ ಅದು ಯಾವ ಎರಡು ಅಂಗದ ಗ್ಯಾರಂಟಿ ನಿಮಗೆ ಬೇಕು ಅಂತ. ಅದಕ್ಕೆ ಪ್ರವಾದಿಗಳು ಹೇಳ್ತಾರೆ, ನಿನ್ನ ನಾಲಿಗೆಯ ಗ್ಯಾರಂಟಿ ಕೊಡ್ತೀಯ ನೀನು, ನಿನಗೆ ನಾನು ಸ್ವರ್ಗದ ಗ್ಯಾರಂಟಿ ಕೊಡ್ತೇನೆ ಅಂತ. ಈ ನಾಲಿಗೆ ಇದೆ ಅಲ್ಲ, ಇದನ್ನು ಬಹಳ ಜಾಗರೂಕರಾಗಿ ನಾವು ಚಲಾಯಿಸಬೇಕು. ಇನ್ನೊಂದು ಅಂಗ ಯಾವುದು ಅಂತ ಹೇಳಿ ಕೇಳಿದ್ರು ಪ್ರವಾದಿಗಳು. ಪ್ರವಾದಿಗಳು ಹೇಳಿದ್ರು, ನಿನ್ನ ಗುಪ್ತಾಂಗದ ಗ್ಯಾರಂಟಿ ಕೊಡು ನನಗೆ. ಒಂದು ನಿನ್ನ ನಾಲಿಗೆಯ ಗ್ಯಾರಂಟಿ ಕೊಡು, ಇನ್ನೊಂದು ನಿನ್ನ ಗುಪ್ತಾಂಗದ ಗ್ಯಾರಂಟಿ ಕೊಡು, ನಾನು ನಿನಗೆ ಸ್ವರ್ಗದ ಗ್ಯಾರಂಟಿ ಕೊಡ್ತೇನೆ ಅಂತ ಪ್ರವಾದಿಗಳು ಹೇಳಿದ್ರು. ಈ ಎರಡು ಅಂಗಗಳ ಗ್ಯಾರಂಟಿ ನಮಗೆ ಈ ಸಮಾಜಕ್ಕೆ ಕೊಡ್ಲಿಕ್ಕೆ ಸಾಧ್ಯವೋ ಆ ದಿವಸ ಈ ಸಮಾಜ ಸುಧಾರಣೆ ಆಗ್ತದೆ. ಈ ಸಮಾಜದಲ್ಲಿ ದ್ವೇಷಗಳು ಇರಲಿಕ್ಕೆ ಸಾಧ್ಯ ಇಲ್ಲ, ಈ ಸಮಾಜದಲ್ಲಿ ಅಸಂಖ್ಯಗಳು ಇರಲಿಕ್ಕೆ ಸಾಧ್ಯ ಇಲ್ಲ, ಈ ಸಮಾಜದಲ್ಲಿ ಭೇದ ಭಾವಗಳು ಇರಲಿಕ್ಕೆ ಸಾಧ್ಯ ಇಲ್ಲ.
ಈ ಸಮಾಜದಲ್ಲಿ ವೈಷಮ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಈ ಸಮಾಜದಲ್ಲಿ ಹಗೆತನ ಇರಲಿಕ್ಕೆ ಸಾಧ್ಯ ಇಲ್ಲ. ಎರಡು ಅಂಗದ ಗ್ಯಾರಂಟಿ ಕೊಡ್ಲಿಕ್ಕೆ ಸಾಧ್ಯವೋ ಈ ಸಮಾಜಕ್ಕೆ? ಇದು ಶಾಂತಿಯುತ ಸಮಾಜ ಆಗ್ತದೆ, ಇದು ಗೌರವಯುತ ಸಮಾಜ ಆಗ್ತದೆ. ಈ ಸಮಾಜ ಹೇಳುವಂತಹದ್ದು ಅದು ನಮ್ಮ ಮನುಷ್ಯರ ಸಮಾಜ ಆಗ್ತದೆ. ಅದು ಈ ಎರಡು ಅಂಗಗಳ ಗ್ಯಾರಂಟಿ, ಈ ಎರಡು ಅಂಗಗಳು ಮನುಷ್ಯನು ಯಾರು ಅಂತೇಳಿ ತಿಳಿಸಿಕೊಡ್ತದೆ. ಗುಪ್ತಾಂಗದ ಗ್ಯಾರಂಟಿ ಎಷ್ಟರ ತನಕ ಕೊಡಬೇಕು ಅಂದ್ರೆ, ಈ ಭೂಮಿಯ ಮೇಲಿರುವಂತಹ ನನ್ನ ಮಡದಿಯ ಹೊರತು ಬೇರೆಲ್ಲ ಮಹಿಳೆಯರು ಒಂದೋ ನನ್ನ ತಾಯಿ ಹೇಳುವಂತಹ ಗೌರವ, ಒಂದೋ ನನ್ನ ಸಹೋದರಿ ಹೇಳುವಂತಹ ಗೌರವ, ಒಂದೋ ನನ್ನ ಪುತ್ರಿ ಹೇಳುವಂತಹ ಗೌರವ, ಒಂದೋ ನನ್ನ ಸೊಸೆ ಹೇಳುವ ಗೌರವ ಈ ಸಮಾಜಕ್ಕೆ ಬಂದು ಬಿಟ್ಟರೆ, ನನ್ನ ಮಗಳನ್ನು ನೆರೆಮನೆಯ ಮನೆಯಲ್ಲಿ ಬಿಟ್ಟು ಹೋಗ್ಲಿಕ್ಕೆ ನನಗೆ ಯಾವುದೇ ಶಂಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಸಹೋದರಿಯನ್ನು ನನ್ನ ನೆರೆಮನೆಯಲ್ಲಿ ಬಿಟ್ಟು ಹೋಗ್ಲಿಕ್ಕೆ ನನಗೆ ಯಾವುದೇ ಡೌಟ್ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಆ ಸಮಾಜದಲ್ಲಿ ಗೌರವವೈತೆ, ಆ ಸಮಾಜದಲ್ಲಿ ಕೂಡು ಬಾಳುವಂತಹ ವ್ಯವಸ್ಥೆ ಇದೆ. ಆ ನೆರೆಮನೆ ಅದು ಹಿಂದುವದ್ದೋ ಮುಸ್ಲಿಮರದ್ದೋ ಕ್ರೈಸ್ತನದೋ ಅಲ್ಲ, ಆ ನೆರೆಮನೆ ಅದು ಮನುಷ್ಯನ ನೆರೆಮನೆ ಹೇಳುವಂತಹ ಆ ಭಾವನೆ ಬಂದು ಬಿಟ್ಟರೆ ಎಷ್ಟು ಸುಂದರ ಸಮಾಜವಾಗಬಹುದು. ನಮಗೆಲ್ಲರಿಗೆ ಸಾಧ್ಯವೇ ನಾನು ಎರಡು ವಸ್ತುವಿನ ಗ್ಯಾರಂಟಿ ಕೊಡ್ತೇನೆ ಅಂತೇಳಿ ಹೇಳಲಿಕ್ಕೆ? ಆವಾಗ ಈ ಸಮಾಜದಲ್ಲಿ ಬದಲಾವಣೆ ಬರ್ತದೆ. ನೀವು ಮಾತನಾಡುವುದಿದ್ದರೆ ಸತ್ಯದ ಮಾತನ್ನಾಡಿ. ಪ್ರವಾದಿಗಳು ಹೇಳಿದ್ರು, ನೀವು ಮಾತನಾಡ್ತಿರೋ ಸತ್ಯದ ಮಾತನ್ನಾಡಿ, ಇಲ್ಲದೆ ಹೋದರೆ ನೀವು ಮೌನಿಗಳಾಗಿ ಅಂತ. ನಿಮಗೆ ಸತ್ಯ ಮಾತಾಡ್ಲಿಕ್ಕೆ ಆಗುವುದಿಲ್ಲವೋ ನೀವು ಮಾತಾಡಬೇಡಿ, ನೀವು ಮೌನಿಗಳಾಗಿ. ಯಾಕೆ ಅಂದ್ರೆ ನಿಮ್ಮ ಪ್ರತಿಯೊಂದು ಮಾತುಗಳು ಕೂಡ ದಾಖಲಿಸಲ್ಪಡ್ತದೆ ಆ ದೇವನಲ್ಲಿ ಅಂತೇಳಿ ಪ್ರವಾದಿಗಳು ಸಾರಿದ್ರು. ಮಾತುಗಳು ಕೂಡ ದಾಖಲಿಸಲ್ಪಡ್ತದೆ, ಮಾತುಗಳು ಕೂಡ ದಾಖಲಿಸಲ್ಪಡ್ತದೆ, ಕರ್ಮಗಳು ದಾಖಲಿಸಲ್ಪಡ್ತದೆ. ಕೆಟ್ಟವರ ಸಹವಾಸಕ್ಕಿಂತ ಒಂಟಿತನ ಒಳ್ಳೆಯದು ಅಂತ ಪ್ರವಾದಿಗಳು ಹೇಳಿದ್ರು. ಕೆಟ್ಟವರ ಸಹವಾಸಕ್ಕಿಂತ ಒಂಟಿತನ ಒಳ್ಳೆಯದು, ಒಂಟಿತನಕ್ಕಿಂತ ಒಳ್ಳೆಯವರ ಸಹವಾಸ ಒಳ್ಳೆಯದು ಅಂತ ಪ್ರವಾದಿಗಳು ಈ ಜಗತ್ತಿಗೆ ಸಾರ್ತಾರೆ. ನೀವು ಒಂಟಿ ಇರಬೇಡಿ, ನೀವು ಒಂಟಿ ಇರ್ತೀರೋ ನೀವು ಒಳ್ಳೆಯವರ ಸಹವಾಸ ಮಾಡಿ ಅಂತ. ಎರಡನೆಯದಾಗಿ, ನಿನ್ನನ್ನು ನೀನು ಗೌರವಿಸುತ್ತಾ ನಿನ್ನ ತಂದೆ ತಾಯಿಯನ್ನು ಗೌರವಿಸು. ನಿನ್ನ ತಂದೆ ಮತ್ತು ನಿನ್ನ ತಾಯಿ, ಪ್ರವಾದಿಗಳು ಹೇಳ್ತಾರೆ, ನಿನ್ನ ತಂದೆ ತಾಯಿ ನಿನ್ನ ಸ್ವರ್ಗ, ನಿನ್ನ ತಂದೆ ತಾಯಿಯೇ ನಿನ್ನ ನರಕ ಅಂತ. ಸಂಗಾತಿಗಳು ಕೇಳ್ತಾರೆ, ಏನು ಅರ್ಥ ಪ್ರವಾದಿಗಳೇ ಇದರದ್ದೇ ಅಂತ. ಪ್ರವಾದಿಗಳು ಹೇಳಿದ್ರು, ನಿನ್ನ ಬಾಲ್ಯದಲ್ಲಿ ನಿನ್ನನ್ನು ನಿನ್ನ ತಂದೆ ತಾಯಿ ಯಾವ ರೀತಿ ಪ್ರೀತಿಯಿಂದ ಅಕ್ಕರೆಯಿಂದ ನಿನ್ನನ್ನು ಸಾಕಿ ಸಲಹಿದರೋ, ಅದೇ ರೀತಿ ನೀನು ಕೂಡ ಅವರ ಮುದಿಪ್ರಾಯದಲ್ಲಿ ಅವರನ್ನು ಪ್ರೀತಿಯಿಂದ ಅಕ್ಕರೆಯಿಂದ ಸಾಕಿ ಸಲಹಿತ್ತು ಹೇಳಿ ಆದ್ರೆ ನಿನಗೆ ಸ್ವರ್ಗದ ವಾಗ್ದಾನ ಇದೆ ಎಂದರು. ಪ್ರೀತಿಯಿಂದ ಅಕ್ಕರೆಯಿಂದ ತಂದೆ ತಾಯಿಯನ್ನು ಸಾಕಿ ಸಲಹುವಂತಹದ್ದು. ಒಂದು ವೇಳೆ ನೀನು ಅದನ್ನು ಮಾಡದೆ ಹೋದರೆ ನೀನು ನರಕವಾಸಿ ಅಂತ ಹೇಳಿ ಪ್ರವಾದಿಗಳು ಹೇಳಿದ್ರು. ಅವರ ನಗುವೇ ಸ್ವರ್ಗ, ಅವರ ಅಳುವೇ ನರಕ ಅಂತ ಪ್ರವಾದಿಗಳು ಸಾರಿದ್ರು. ನಿನ್ನ ತಂದೆ ತಾಯಿಯ ನಗುವೇ ನಿನಗೆ ಸ್ವರ್ಗ ಪ್ರಾಪ್ತಿ, ನಿನ್ನ ತಂದೆ ತಾಯಿಯ ಅಳುವೇ ನಿನಗೆ ನರಕ ಪ್ರಾಪ್ತಿ ಮಾಡುತ್ತದೆ ಅಂತ ಪ್ರವಾದಿಗಳು ಹೇಳಿದ್ರು. ನಿನ್ನ ಈ ಶಿರವನ್ನು ಯಾರ ಮುಂದೆಯೂ ಕೂಡ ಭಾಗಿಸಬಾರದು. ಇಡೀ ಜಗತ್ತಿನಲ್ಲಿ ಸೃಷ್ಟಿಯಾಗಿರುವಂತಹ ಎಲ್ಲದಕ್ಕಿಂತ, ಅದು ಭೂಮಿ ಇರ್ಬೋದು, ಆಕಾಶ ಇರ್ಬೋದು, ಸೂರ್ಯನಿರ್ಬೋದು, ಚಂದ್ರನಿರ್ಬೋದು, ನಕ್ಷತ್ರ ಇರ್ಬೋದು, ಪರ್ವತಗಳಿರ್ಬೋದು, ಸಾಗರ ಇರ್ಬೋದು, ಮೋಡಗಳಿರ್ಬೋದು, ನೀರಿರ್ಬೋದು,
ಏನೆಲ್ಲ ನಿನಗಾಗಿ ಸೃಷ್ಟಿಯಾಗಿದೆಯೋ ಅದೆಲ್ಲದಕ್ಕಿಂತ ಅತ್ಯುತ್ತಮ ಸೃಷ್ಟಿ ಈ ಜಗತ್ತಿನಲ್ಲಿ ಮನುಷ್ಯ ಅಂತ ಪ್ರವಾದಿಗಳು ಸಾರಿದ್ರು. ನೀನು ಅತ್ಯುತ್ತಮ ಸೃಷ್ಟಿಯಾಗಿದ್ದಿ. ನಿನ್ನ ಚಾರಿತ್ರ್ಯ ಒಳ್ಳೆಯದಾಗಿರ್ಬೇಕು, ನಿನ್ನ ಮಾತುಗಳು ಒಳ್ಳೆಯದಾಗಿರ್ಬೇಕು, ನಿನ್ನ ನಡೆನುಡಿ ಒಳ್ಳೆಯದಾಗಿರ್ಬೇಕು. ನೀನು ಅತಿ ಶ್ರೇಷ್ಠ ಅಂತ ಪ್ರವಾದಿಗಳು ಸಾರಿದ್ರು. ಆದ ಕಾರಣ ನೀನು ಈ ತಲೆಯನ್ನು ಆ ದೇವನ ಹೊರತು, ಯಾರು ನಿನ್ನನ್ನು ಸೃಷ್ಟಿ ಮಾಡಿದ್ದಾನೋ ಆ ದೇವನ ಹೊರತು ನಿನ್ನ ಈ ತಲೆ ಬೇರೆಲ್ಲಿಯೂ ಕೂಡ ಬಾಗಬಾರದು. ಆದರೆ ಪ್ರವಾದಿಗಳು ಹೇಳುತ್ತಾರೆ, ನಿನ್ನ ಎರಡು ಭುಜ ನಿನ್ನ ತಂದೆ ತಾಯಿಗಳ ಮುಂದೆ ಸೆಟೆಯಬಾರದು, ಅದು ಮೃದುವಾಗಿರಬೇಕು ಅಂತ. ನಿನ್ನ ಭುಜಗಳು ನಿನ್ನ ತಂದೆ ತಾಯಿಯ ಮುಂದೆ ಸ್ವಲ್ಪ ಬಾಗಿಕೊಂಡಿರಲಿ ಅಂತ ಪ್ರವಾದಿಗಳು ಜಗತ್ತಿಗೆ ಸಾರ್ತಾರೆ. ಅದು ನೀವು ನಿಮ್ಮ ತಂದೆ ತಾಯಿಗೆ ಕೊಡುವ ಗೌರವ ಅಂತ. ನಿಮ್ಮ ತಂದೆ ತಾಯಿಯ ಮುಂದೆ ಗಟ್ಟಿಯಾಗಿ ಮಾತಾಡಬೇಡಿ ಅಂತೇಳಿ ಹೇಳಿದ್ರು. ನಿಮ್ಮ ತಂದೆ ತಾಯಿಯ ಮುಂದೆ ಮೃದುವಾಗಿ ಮಾತಾಡಿ ಅಂತ ಹೇಳಿ ಪ್ರವಾದಿಗಳು ಹೇಳಿದ್ರು. ನಿನ್ನ ನ್ಯಾಯ ನಿನ್ನ ಪರವಾಗಿದ್ದರೂ ಕೂಡ ತಂದೆ ತಾಯಿಯೊಂದಿಗೆ ವಾದ ಮಾಡಬೇಡ ಅಂತೇಳಿ ಪ್ರವಾದಿಗಳು ಹೇಳಿದ್ರು. ನಿನ್ನ ವಾದ ತಂದೆ ತಾಯಿಗಳ ಜೊತೆ ಆಗಬಾರದು. ಅವರು ನಿನಗೆ ಶಾಪ ಕೊಡುವುದು ಬೇಡ. ಒಂದು ವೇಳೆ ನಿನ್ನ ಆ ಮಾತಿನಿಂದ ಅವರ ಹೃದಯಕ್ಕೆ ನೋವಾದರೆ ಆ ಹೃದಯದಿಂದ ಹೊರಡುವ ಒಂದು ಉಫ್ ಹೇಳುವಂತದ್ದು ಅದು ನಿನಗೆ ಶಾಪವಾಗಿ ಪರಿಣಮಿಸಿತು ಅಂತ ಪ್ರವಾದಿಗಳು ಸಾರ್ತಾರೆ. ಇವತ್ತು ಏನ್ ಮಾಡ್ತಾ ಇದ್ದೇವೆ ನಾವು? ಈ ಸಮಾಜದಲ್ಲಿ ಕೇಳ್ತಾ ಇದ್ದೇನೆ ನಾನು ಇವತ್ತು. ಈ ಸಮಾಜಕ್ಕೆ ನನ್ನದೊಂದು ಪ್ರಶ್ನೆ ಇದೆ. ಆ ಪ್ರಶ್ನೆ ಏನು ಅಂದ್ರೆ, ಮನುಷ್ಯ ಸಮಾಜದಲ್ಲಿ ವೃದ್ಧಾಶ್ರಮಗಳಿರುವುದೇ? ಮನುಷ್ಯ ಸಮಾಜದಲ್ಲಿ ವೃದ್ಧಾಶ್ರಮಗಳೇ? ಇದು ಏನು? ಇದು ಏನನ್ನು ಸೂಚಿಸ್ತದೆ? ಒಂದು ಸಮಾಜದಲ್ಲಿ ಮನುಷ್ಯರಿದ್ದಾರೆ, ತಂದೆ ತಾಯಿಗಳಿದ್ದಾರೆ, ಮಕ್ಕಳಿದ್ದಾರೆ, ಮತ್ತು ಅದೇ ಸಮಾಜದಲ್ಲಿ ವೃದ್ಧಾಶ್ರಮ ಇದೆ. ಯಾಕೆ ವೃದ್ಧಾಶ್ರಮ ಇದೆ? ತಂದೆ ತಾಯಿ ಮುದಿ ಪ್ರಾಯಕ್ಕೆ ಬಂದಾಗ ಅವರನ್ನು ಬಿಟ್ಟು ಬರಲಿಕ್ಕೆ ವೃದ್ಧಾಶ್ರಮಗಳನ್ನು ನಾವು ಸ್ಥಾಪನೆ ಮಾಡಿದ್ದೇವೆ. ಯಾವ ತಾಯಿ ನನ್ನನ್ನು 9 ತಿಂಗಳು ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ತಿರುಗಿದಳು, ಯಾವ ತಾಯಿ ತನ್ನ ಪ್ರಾಣ ಪಣಕ್ಕಿಟ್ಟು ನನ್ನನ್ನು ಹೆರಿಗೆ ಮಾಡಿದ್ಲು, ಯಾವ ತಾಯಿಯ ಮಡಿಲಲ್ಲಿ ಮಲಗಿ ನಾನು 2 ವರ್ಷ ಹಾಲು ಕುಡಿದನೋ, ಆ ತಾಯಿ ನನಗೆ ಬೇಡವಾದಾಗ ವೃದ್ಧಾಶ್ರಮಗಳ ಸ್ಥಾಪನೆ ಆಗ್ತದೆ. ವೃದ್ಧಾಶ್ರಮಗಳ ಸ್ಥಾಪನೆ ಆಗ್ತದೆ. ಯಾವ ತಂದೆಯ ಕಾರಣದಿಂದ ನಾನು ಈ ಭೂಮಿಯ ಮೇಲೆ ಮನುಷ್ಯ ಅಂತೇಳಿ ಗುರುತಿಸಲ್ಪಟ್ಟನೋ, ಯಾವ ತಂದೆಯ ಕಿರಿಬೆರಳನ್ನು ಹಿಡ್ಕೊಂಡು ನಾನು ಈ ಭೂಮಿಯ ಮೇಲೆ ಅಂಬೆಗಾಲಿಡ್ಲಿಕ್ಕೆ ನಾನು ಪ್ರಯತ್ನ ಪಟ್ಟೆನೋ, ನನ್ನಷ್ಟು ದುರ್ಬಲವಾಗಿ ಈ ಭೂಮಿಯ ಮೇಲೆ ಬೇರಾವುದೇ ಪ್ರಾಣಿ ಇರಲಿಲ್ಲ. ನಾಯಿ ಮರಿ ಕೂಡ ಹುಟ್ಟಿದಾಗ ಓಡ್ತಾ ಇತ್ತು, ಬೆಕ್ಕಿನ ಮರಿ ಕೂಡ ಹುಟ್ಟಿದಾಗ ಓಡ್ತಾ ಇತ್ತು. ನನಗೆ ಓಡ್ಲಿಕ್ಕೆ 1.5 ರಿಂದ 2 ವರ್ಷ ಬೇಕಾಯಿತು. ಆದರೂ ನನ್ನನ್ನು ನನ್ನ ತಂದೆ ತಾಯಿ ಸಾಕಿ ಸಲಹಿ ಅವರ ಬೆರನನ್ನು ರಕ್ತವನ್ನಾಗಿ ಸುರಿಸಿ ನನಗೆ ಒಂದು ಮನುಷ್ಯ ಅಂತ ಹೇಳಿ ಈ ಸಮಾಜಕ್ಕೆ ಗುರುತಿಸಿದ್ರಲ್ಲ, ಅವರ ಮುದಿ ಪ್ರಾಯದಲ್ಲಿ ನೀನು ಅವರನ್ನು ವೃದ್ಧಾಶ್ರಮಕ್ಕೆ ಬಿಡುತ್ತಿ ಹೇಳಿ. ಆದರೆ ಒಂದು ಗಾದೆಯ ಮಾತು ಉಂಟು, ಅದನ್ನು ಹೇಳ್ತೇನೆ. ತಲೆಗೆ ಹಾಕಿದ ನೀರು ಅದು ಕಾಲಿಗೆ ಬರ್ತದೆ ಹೊರತು ಬೇರೆಲ್ಲೂ ಹೋಗುವುದಿಲ್ಲ. ಇನ್ನೊಂದು ಗಾದೆಯ ಮಾತಿದೆ, ಮಾಡಿದ್ದುಣ್ಣೋ ಮಹಾರಾಯ ಅಂತ.
ಮಾಡಿದ್ದುಣ್ಣು ಮಹಾರಾಯ. ನೀನು ನಿನ್ನ ತಂದೆ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಬಿಡ್ತೀಯೋ, ನಿನ್ನ ಮಕ್ಕಳು ಕೂಡ ನಾಳೆ ನಿನ್ನನ್ನು ವೃದ್ಧಾಶ್ರಮಕ್ಕೆ ಬಿಟ್ಟು ಬರ್ತಾರೆ. ಇದು ಸತ್ಯ, ಇದು ಸತ್ಯ, ಇದು ನಿತ್ಯ. ಇದೇ ನಡೀತಾ ಇದೆ ನಮ್ಮ ಸಮಾಜದಲ್ಲಿ. ವೃದ್ಧಾಶ್ರಮಗಳು ಕೊನೆಗೊಳ್ಳಬೇಕು. ನಮ್ಮ ತಂದೆ ತಾಯಿಯನ್ನು ನಾವು ಗೌರವದಿಂದ ಕಾಣಬೇಕು. ಇವತ್ತು ಸಿಟಿ ಲೈಫ್ ಹೇಗಿದೆ ಅಂದ್ರೆ, ಗಂಡ ಹೆಂಡತಿ ವಿದ್ಯಾವಂತರು, ಕಾರ್ ಇದೆ, ಡ್ರೈವಿಂಗ್ ನಡೀತಾ ಇದೆ, ಡ್ರೈವಿಂಗ್ ಮಾಡ್ತಾ ಹೋಗ್ತಾ ಇರ್ತಾರೆ. ಒಮ್ಮೆ ಹೆಂಡತಿ ಮಾಡ್ತಾಳೆ, ಒಮ್ಮೆ ಗಂಡ ಮಾಡ್ತಾನೆ. ಹಿಂದಿನ ಭಾಗದಲ್ಲಿ, ಹಿಂದಿನ ಸೀಟಿನಲ್ಲಿ ತಂದೆ ತಾಯಿಗಳಿರ್ಬೇಕು, ಅವರಿರ್ಬೇಕಾಗಿತ್ತು. ಆದ್ರೆ ಇವತ್ತು ನಮ್ಮ ವಿದ್ಯಾವಂತರ ಕೈ ತುಂಬ ಹಣ ಪಡೆಯುವವರ, ಕಾರು ಬಂಗಲೆಗಳಿರುವ ಶ್ರೀಮಂತ ಮಕ್ಕಳ, ಎಲ್ಲರೂ ಅಂತೇಳಿ ಹೇಳ್ತಾ ಇಲ್ಲ, ಇದ್ದಾರೆ ಕೆಲವರು, ಹಿಂದಿನ ಸೀಟಿನಲ್ಲಿ ತಂದೆ ತಾಯಿಗಳಿಲ್ಲ, ಬದಲಾಗಿ ಒಂದು ನಾಯಿ ಮರಿ ಇರ್ತದೆ, ಒಂದು ನಾಯಿ ಮರಿ. ಇದು ಈ ಸಮಾಜ. ಯಾಕೆ ಪ್ರವಾದಿಗಳ ಸಂದೇಶ ಪ್ರಚಾರ ಆಗಬೇಕು ಅಂದ್ರೆ, ಯಾಕೆ ಪ್ರವಾದಿಗಳ ಸಂದೇಶ ಮನೆ ಮನೆಗೆ ಮುಟ್ಟಬೇಕು ಅಂದ್ರೆ, ಇಂತಹ ಅನಾಹುತಗಳಿಂದ ಈ ಸಮಾಜವನ್ನು ರಕ್ಷಿಸಬೇಕು. ಯಾವ ಸಮಾಜದಲ್ಲಿ ತಂದೆ ತಾಯಿಗಳಿಗೆ ಗೌರವ ಇಲ್ಲವೋ ಆ ಸಮಾಜಕ್ಕೆ ಯಾರು ಶಾಪ ಕೊಡುವಂತಹ ಅಗತ್ಯ ಇಲ್ಲ. ಆ ಸಮಾಜ ಶಾಪದಿಂದ ಮುಕ್ತವಾಗುವುದು ಇಲ್ಲ. ಈ ವೃದ್ಧಾಶ್ರಮಗಳು ಸಮಾಜಕ್ಕೆ ತಟ್ಟಿದ ಶಾಪಗಳು. ತಂದೆ ತಾಯಿಯನ್ನು ಗೌರವಿಸಿ, ಯಾವ ರೀತಿ ಅವರು ಬಾಲ್ಯದಲ್ಲಿ ನಮ್ಮನ್ನು ಸಾಕಿ ಸಲಹಿದ್ದಾರೋ ಅದೇ ರೀತಿಯಲ್ಲಿ ಅವರ ಮುದಿಪ್ರಾಯದಲ್ಲಿ ಅವರನ್ನು ಸಾಕಿ ಸಲಹಿ ಸ್ವರ್ಗದ ವಾರೀಸುದಾರರಾಗಿ ಪ್ರವಾದಿ ಮುಹಮ್ಮದರು ಕರೆ ಕೊಟ್ಟರು. ಮೂರನೇದಾಗಿ ಗಂಡ ಹೆಂಡತಿಯ ಸಂಬಂಧ. ಇವತ್ತು ನಮ್ಗೆಲ್ಲ ಗಂಡನಿಗೆ ಹೆಂಡತಿ ಹತ್ರ ಮಾತಾಡ್ಲಿಕ್ಕೆ, ಹೆಂಡತಿಗೆ ಗಂಡನ ಹತ್ರ ಮಾತಾಡ್ಲಿಕ್ಕೆ ಪುರ್ಸೊತ್ತಿಲ್ಲ. ಯಾಕೆಂದ್ರೆ ಒಂದು ಶೈತಾನನ ಪೆಟ್ಟಿಗೆ ನಮ್ಗೆ ಕೊಟ್ಟಿದ್ದಾರೆ. ಶೈತಾನನ ಪೆಟ್ಟಿಗೆ ಆಗಿದೆ. ಮಾತಾಡ್ಲಿಕ್ಕೆ ಪುರ್ಸೊತ್ತಿಲ್ಲ. ಮನೆಗೂ ಬಂದ್ರು ಬಿಜಿ, ಹೊರಗೆ ಇದ್ರು ಬಿಜಿ, ಎಲ್ಲಿಗೂ ಹೋದ್ರು ಬಿಜಿ, ಬಿಜಿ ಬಿಜಿ ಬಿಜಿ. ಸಂಬಂಧಿಕರು ಯಾರು ಅಂತ ಗೊತ್ತಿಲ್ಲ. ಸಮಾಜದಲ್ಲಿ ಮಾವಂದಿರು ಕಾಣೆಯಾಗಿದ್ದಾರೆ, ಸಮಾಜದಲ್ಲಿ ಮಾಮಿಯರು ಕಾಣೆಯಾಗಿದ್ದಾರೆ, ಸಮಾಜದಲ್ಲಿ ಚಿಕ್ಕಪ್ಪ ಕಾಣೆಯಾಗಿದ್ದಾನೆ, ಚಿಕ್ಕಮ್ಮ ಕಾಣೆಯಾಗಿದ್ದಾಳೆ, ದೊಡ್ಡಪ್ಪ ಕಾಣೆಯಾಗಿದ್ದಾನೆ, ದೊಡ್ಡಮ್ಮ ಕಾಣೆಯಾಗಿದ್ದಾಳೆ. ಎಲ್ಲಿಗೆ ಹೋಗಿದ್ದಾರೆ? ಎಲ್ಲರೂ ಕೂಡ ಆಂಟಿ ಮತ್ತು ಆಂಕಲ್ ಆಗಿದ್ದಾರೆ. ಆಂಟಿ ಅಂಕಲ್. ದೊಡ್ಡಪ್ಪ ಇಲ್ಲ, ಚಿಕ್ಕಪ್ಪ ಇಲ್ಲ, ಸಣ್ಣಮ್ಮ ಇಲ್ಲ, ದೊಡ್ಡಮ್ಮ ಇಲ್ಲ, ಮಾವ ಇಲ್ಲ, ಮಾಮಿ ಇಲ್ಲ, ಎಲ್ಲ ಅಂಕಲ್ ಅಂಕಲ್ ಅಂಕಲ್. ಮಾವನ ಮಕ್ಕಳು ಇಲ್ಲ, ದೊಡ್ಡಪ್ಪನ ಮಕ್ಕಳು ಇಲ್ಲ, ಚಿಕ್ಕಪ್ಪನ ಮಕ್ಕಳು ಇಲ್ಲ, ಎಲ್ಲ ಕಜಿನ್ 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 ಆಗಿ ಬಿಟ್ಟಿದ್ದಾರೆ. ಸಂಬಂಧಗಳು ಶಿಥಿಲವಾಗ್ತಾ ಇದೆ. ನೆಗಾಡುವಂತಹ ಸಮಯ ಅಲ್ಲ, ಸಂಬಂಧಗಳು ಶಿಥಿಲವಾಗ್ತಾ ಇದೆ. ಗಂಡನಿಗೆ ಹೆಂಡತಿ ಹತ್ತಿರ ಮಾತಾಡ್ಲಿಕ್ಕೆ, ಹೆಂಡತಿಗೆ ಗಂಡನ ಹತ್ತಿರ ಮಾತಾಡ್ಲಿಕ್ಕೆ, ಗಂಡ ಹೆಂಡತಿ ಸೇರಿ ಮಕ್ಕಳ ಹತ್ರ ಮಾತಾಡ್ಲಿಕ್ಕೆ ಪುರ್ಸೊತ್ತಿಲ್ಲ. ಎಲ್ಲರೂ ಕೂಡ ಬಿಸಿ. ಯಾವುದ್ರಲ್ಲಿ? ವಾಟ್ಸಾಪ್, ಟ್ವಿಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್. ಲಕ್ಷ ಲಕ್ಷ ಫ್ರೆಂಡ್ಸ್ಗಳು. ಇಲ್ಲಿ ಸಂಬಂಧ ಇಲ್ಲ. ನೆರೆ ಮನೆಯಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ, ನನ್ನ ಫ್ಲಾಟಿನಲ್ಲಿ ಯಾರಿದ್ದಾನೆ ಗೊತ್ತಿಲ್ಲ. ಇದರಲ್ಲಿ ಲಕ್ಷ ಲಕ್ಷ ಫ್ರೆಂಡ್ಸ್ಗಳು, ಲಕ್ಷದ ಹೆಸರಲ್ಲಿ ಫ್ರೆಂಡ್ಸ್ಗಳು. ಸಂಬಂಧಗಳು ಎಲ್ಲಿ ಹೋಯಿತು? ಯಾಕೆ ಗಂಡನಿಗೆ ಹೆಂಡತಿ ಹತ್ರ ಮಾತಾಡ್ಲಿಕ್ಕೆ ಪುರ್ಸೊತ್ತಿಲ್ಲ? ಯಾಕೆ ಹೆಂಡತಿಗೆ ಗಂಡನ ಹತ್ತಿರ ಕುಶಲೋಪರಿ ಮಾಡ್ಲಿಕ್ಕೆ ಪುರ್ಸೊತ್ತಿಲ್ಲ? ಏನು ಈ ರೀತಿ ಸಮಾಜ ಒಡಿತಾ ಇರಬೇಕಾ? ಪ್ರವಾದಿಗಳು ಹೇಳ್ತಾರೆ, ನಿಮ್ಮ ಮನೆಯ ಬಾಗಿಲನ್ನು ತಟ್ಟಿ ಅವರಿಗೆ ಸಲಾಂ ಹೇಳಿ ಅಂತ. ಸಲಾಂ ಅಂದ್ರೆ ಆ ದೇವನ ಶಾಂತಿ ನಿನ್ನ ಮೇಲೆ ಇರಲಿ ಅಂತ. ಅಸ್ಸಲಾಮು ಅಲೈಕುಂ ಅಂದ್ರೆ ಆ ದೇವನ ಶಾಂತಿ ನಿನ್ನ ಮೇಲೆ ಇರಲಿ ಅಂತ. ವಾಲೈಕುಂ ಸಲಾಂ ಅಂದ್ರೆ ಆ ದೇವನ ಶಾಂತಿ ನಿನ್ನ ಮೇಲೂ ಇರಲಿ ಹೇಳುವಂಥದ್ದು. ಪ್ರವಾದಿಗಳು ಹೇಳ್ತಾರೆ, ಮನೆ ಪ್ರವೇಶ ಮಾಡುವಾಗ ಬೆಲ್ ಹಾಕಿ ಪ್ರವೇಶ ಮಾಡುವುದಲ್ಲ, ಬದಲಾಗಿ ಸಲಾಂ ಹೇಳಿ ಪ್ರವೇಶ ಮಾಡಿ ಅಂತ.
ಯಾವ ಮನೆಗೆ ಸಲಾಂ ಹೇಳಿ ಪ್ರವೇಶ ಮಾಡ್ತೀರೋ ಅನುಗ್ರಹದ ದೇವದೂತರು ನಿಮ್ಮ ಮನೆಗೆ ಇಳಿತಾರೆ ಅಂತೇಳಿ ಪ್ರವಾದಿಗಳು ಹೇಳಿ. ಅನುಗ್ರಹದ ದೇವದೂತರು ನಿಮ್ಮ ಮನೆಯೊಳಗೆ ಇಳಿತಾರೆ. ಎರಡನೇ ಕೆಲಸ ಪ್ರವಾದಿಗಳು ಹೇಳಿದ್ದು, ಗಂಡ ಹೆಂಡತಿಯನ್ನು ಕಂಡು ಹೆಂಡತಿ ಗಂಡನನ್ನು ಕಂಡು ಸ್ಮೈಲ್ ಮಾಡ್ಲಿ ಅಂತ. ಪೊಲೀಸ್ ಆಗಿ ಹೋಗುವುದಲ್ಲ, ಮನೆಗೆ ಹೋಗುವಾಗ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದಾರೆ ಇಲ್ಲಿ, ಕೇಳಿ ಅವರಿಗೆ. ಅವರು ಸ್ಟೇಷನ್ಗೆ ಹೋಗುವಾಗ ಪೊಲೀಸ್ ಆಗಿ ಹೋಗುವುದು, ಮನೆಗೆ ಹೋಗುವಾಗ ಪೊಲೀಸ್ ಆಗಿ ಹೋಗುವುದಿಲ್ಲ. ಪುರ್ಸೊತ್ತಿದ್ರೆ ಕೇಳಿ ಅವರ ಹತ್ರ. ಅವ್ರು ಹೇಳ್ತಾರೆ, ನಾನು ಪೊಲೀಸ್ ಆಗಿ ಮನೆಗೆ ಹೋಗುವುದಿಲ್ಲಪ್ಪ, ನಾನು ಗಂಡನಾಗಿ ತಂದೆಯಾಗಿ ಮನೆಗೆ ಹೋಗ್ತೇನೆ ಅಂತ. ನಾವ್ಯಾಕೆ ಪೊಲೀಸ್ ಆಗಿ ಹೋಗ್ಬೇಕು ಮನೆಗೆ? ಹೆಂಡತಿಗೆ ಭಯ, ಮಕ್ಕಳಿಗೆ ಭಯ, ತಂದೆ ಬಂದ ಅಂತ. ಯಾಕೆ ಭಯ? ಪ್ರವಾದಿಗಳು ಹೇಳಿದ್ರು, ಸ್ಮೈಲ್ ಮಾಡಿ ನೀವು. ನಿಮ್ಮ ಮಕ್ಕಳು ಬಂದು ನಿಮ್ಮನ್ನು ಅಪ್ಪಿಕೊಳ್ಬೇಕು, ನನ್ನ ಪಪ್ಪ ಬಂದ ಅಂತ. ಅದು ಮನೆ, ಅದರ ಹೆಸರು ಮನೆ ಅಂತ. ಪ್ರವಾದಿಗಳು ಹೇಳಿದ್ರು, ನೀವು ಪರಸ್ಪರರನ್ನು ನೋಡಿ ಸ್ಮೈಲ್ ಮಾಡಿದ್ರೆ ಆಕಾಶದವನು ನಿಮ್ಮನ್ನು ನೋಡಿ ಸ್ಮೈಲ್ ಮಾಡ್ತಾನೆ ಅಂತ. ಅಲ್ಲಾಹು ಅಕ್ಬರ್. ಅರ್ಥ ಆಗ್ತದಲ್ಲ ಮುಸ್ಲಿಮರಿಗೆ? ಮುಸ್ಲಿಮರಿಗೆ ಅರ್ಥ ಆಗ್ತದಲ್ಲ? ಹೊರಗೆ ಎಲ್ಲ ತುಂಬಾ ಫ್ರೆಂಡ್ಸ್ಗಳಿದ್ದಾರೆ, ಹೊರಗೆ ಎಲ್ಲ ತುಂಬಾ ಸ್ಮೈಲ್ ಮಾಡ್ತೇವೆ, ಮನೆಗೆ ಹೋಗುವಾಗ ಸೀರಿಯಸ್ ಆಗಿ ಬಿಡ್ತೇವೆ. ಪ್ರವಾದಿಗಳು ಹೇಳಿದ್ರು, ಗಂಡ ಹೆಂಡತಿಯ ಹೆಂಡತಿ ಗಂಡನ ಕೈ ಕುಲುಕಿ ಅಂತ, ಹ್ಯಾಂಡ್ ಶೇಕ್ ಮಾಡಿ. ನಿಮ್ಮ ಪಾಪಗಳು ನಿಮ್ಮ ಬೆರಳ ತುದಿಯಲ್ಲಿ ತೊಳೆದು ಹೋಗ್ತದೆ ಅಂತ, ಹ್ಯಾಂಡ್ ಶೇಕ್ ಮಾಡಿ ಅಂತ. ಇದು ಸಂಬಂಧಗಳನ್ನು ಬೆಸೆಯುವಂತಹದ್ದು. ಇದು ಕೋರ್ಟ್ ಕಚೇರಿಗಳ ಕೆಲಸವನ್ನು ಬಹಳ ಸುಲಭವಾಗಿ ಮಾಡುವಂತಹದ್ದು. ಇಂತಹ ಸಮಾಜದಲ್ಲಿ ಡೈವರ್ಸ್ಗಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಸಮಾಜದಲ್ಲಿ ತಲಾಕ್ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಸಮಾಜದಲ್ಲಿ ಕುಲಾಗಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಪರಸ್ಪರ ಗಂಡ ಹೆಂಡತಿಯನ್ನು, ಹೆಂಡತಿ ಗಂಡನನ್ನು ಪ್ರೀತಿಸುವುದು ಮಾತ್ರವಲ್ಲ, ಗೌರವಿಸಿ ಅಂತ ಪ್ರವಾದಿಗಳು ಹೇಳಿದರು. ಗೌರವಿಸಿ ಅಂತ. ಯಾಕೆ ಗೌರವಿಸಬೇಕು? ಇನ್ನೊಂದು ಕಡೆ ಪ್ರವಾದಿಗಳು ಹೇಳುತ್ತಾರೆ, ನಿಮ್ಮ ತಾಯಿಯ ಕಾಲ ಬುಡದಲ್ಲಿ ನಿಮ್ಮ ಸ್ವರ್ಗ ಇದೆ ಅಂತ. ನಿಮ್ಮ ತಾಯಿಯ ಕಾಲ ಬುಡದಲ್ಲಿ ನಿಮ್ಮ ಸ್ವರ್ಗ ಇದೆ, ನಿಮ್ಮ ತಂದೆ ನಿಮ್ಮ ಸ್ವರ್ಗದ ಬಾಗಿಲು ಅಂತ ಪ್ರವಾದಿಗಳು ಹೇಳ್ತಾರೆ. ಈ ಸಂಬಂಧಗಳು ಯಾವಾಗ ಆಗ್ತದೆ? ಗಂಡ ಹೆಂಡತಿ ಹೇಳುವಂತದ್ದು ಟೆಂಪರರಿ ಅಂದ್ರೆ ಡೈವರ್ಸ್ ತಕೊಂಡಲ್ಲ, ಖುಲಾ ತಲಾಕ್ ತಕೊಂಡಲ್ಲ. ಮತ್ತೆ ನೀವು ಗಂಡ ಹೆಂಡತಿಯಾಗಿ ಇರುವುದಿಲ್ಲ, ಬದಲಾಗಿ ನೀವು ಸ್ವಲ್ಪವೇ ಸಮಯದಲ್ಲಿ ನೀವು ತಂದೆ ತಾಯಿಗಳಾಗಿ ಮಾರ್ಪಾಡಾಗ್ತೀರಿ, ನೀವು ಅಪ್ಗ್ರೇಡ್ ಆಗ್ತೀರಿ, ನೀವು ಹೈ ಪವರ್ಗೆ ಹೋಗ್ತೀರಿ, ನಿಮ್ಮ ಗ್ರೇಡ್ ಜಾಸ್ತಿ ಆಗ್ತದೆ, ಎತ್ತರಕ್ಕೆ ಏರಿಸ್ತಾನೆ ಆ ದೇವನು, ನಿಮಗೆ ಮಕ್ಕಳು ಕೊಡ್ತಾನೆ. ಆವಾಗ ನೀವು ತಂದೆ ತಾಯಿ ಆಗ್ತೀರಿ. ಆವಾಗ ಯಾವ ರೀತಿಯ ಗೌರವ ಸಿಗಬೇಕು? ಹೆಂಡತಿಗೆ ಸಿಗಬೇಕಾದ ಗೌರವ ಏನು ಅಂದ್ರೆ, ನನ್ನ ಮಕ್ಕಳ ಸ್ವರ್ಗ ನನ್ನ ಮಡದಿಯ ಕಾಲಬುಡದಲ್ಲಿ ಇದೆ ಹೇಳುವಂತದ್ದು. ನನ್ನ ಮಕ್ಕಳ ಸ್ವರ್ಗದ ಬಾಗಿಲು ನನ್ನ ಗಂಡ ಹೇಳುವಂತಹ ಗೌರವ ಯಾವ ಮನೆಯಲ್ಲಿ ಸಿಗುತ್ತದೋ ಆ ಮನೆ ಸ್ವರ್ಗದ ತೋಟಗಳಲ್ಲಿ ಒಂದು ತೋಟ ಆಗ್ತದೆ ಅಂತ ಪ್ರವಾದಿಗಳು ಹೇಳಿದ್ರು. ಅಂತಹ ಮನೆಗಳ ನಿರ್ಮಾಣ ನನಗೂ ನಿಮ್ಗೆ ಮಾಡಬೇಕಾಗಿರುವಂತಹ, ನಮ್ಮಲ್ಲಿರುವಂತಹ ಕೀಳರಿಮೆಗಳನ್ನು, ನಮ್ಮಲ್ಲಿರುವಂತಹ ಅಹಂಗಳನ್ನು ನಾವು ಇವತ್ತೇ ಮೆಟ್ಟಿ ನಿಲ್ಲಬೇಕಾಗಿದೆ. ನಮ್ಮ ಸಂಸಾರವನ್ನು ಬೆಳಗಿಸಬೇಕಾಗಿದೆ ಮತ್ತು ಕ್ಷಮಿಸಿ ಬಿಡುವಂತಹ ಗುಣವನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಕ್ಷಮಿಸಿ ಬಿಡುವಂತಹ ಗುಣ, ಪ್ರವಾದಿಗಳು ಹೇಳಿದ್ರು, ನಿಮ್ಮಲ್ಲಿ ಕ್ಷಮಿಸಿ ಬಿಡುವಂತಹ ಗುಣಗಳು ಬರಬೇಕು ಅಂತ. ತಪ್ಪು ಮಾಡದೇ ಇರುವವರು ಯಾರು ಇಲ್ಲ, ಎಲ್ಲರೂ ಕೂಡ ತಪ್ಪು ಮಾಡುವವರು. ಮನುಷ್ಯ ಅಂದ್ರೆ ತಪ್ಪು ಮಾಡುವ ಒಂದು ಗೊಂಬೆ, ಅದು ತಪ್ಪು ಮಾಡ್ತಾನೆ ಇರ್ತದೆ. ಆ ತಪ್ಪನ್ನು ತಿದ್ದಿಕೊಳ್ಳುತ್ತಾ, ಇತರರ ತಪ್ಪನ್ನು ಕ್ಷಮಿಸುತ್ತಾ ಮುಂದೆ ಸಾಗಿ ಅಂತ ಪ್ರವಾದಿಗಳು ಹೇಳಿದರು. ಪ್ರವಾದಿಗಳು ಹೇಳ್ತಾರೆ, ನೀವು ಮನುಷ್ಯರ ತಪ್ಪುಗಳನ್ನು ಕ್ಷಮಿಸುತ್ತೀರೋ ನಿಮ್ಮ ತಪ್ಪುಗಳನ್ನು ಆ ದೇವನು ಕ್ಷಮಿಸುತ್ತಾನೆ ಅಂತ. ನೀವು ಮನುಷ್ಯರ ತಪ್ಪುಗಳನ್ನು ಕ್ಷಮಿಸುತ್ತಾ ಹೋಗಿ, ನಿಮ್ಮ ತಪ್ಪುಗಳು ಆ ದೇವನು ಕ್ಷಮಿಸುತ್ತಾನೆ ಅಂತ. ಮಕ್ಕಳಿಗೆ ಶಿಕ್ಷಣ ಕೊಡಿ ಅಂತ ಪ್ರವಾದಿಗಳು ಹೇಳಿದ್ರು. ಅತ್ಯುತ್ತಮ ಶಿಕ್ಷಣ ಕೊಡಿ.
ನೀವು ಮಕ್ಕಳಿಗೆ ಕೊಡುವ ಉಡುಗೊರೆಯಲ್ಲಿ ಶಿಕ್ಷಣಕ್ಕಿಂತ ಉತ್ತಮ ಉಡುಗೊರೆ ಇಲ್ಲ ಅಂತ ಪ್ರವಾದಿಗಳು ಸಾರಿದ್ರು. ನೀವು ಮಕ್ಕಳಿಗೆ ಅತ್ಯುತ್ತಮ ಶಿಕ್ಷಣ ಕೊಡ್ತೀರೋ ಅದಕ್ಕಿಂತ ದೊಡ್ಡ ಉಡುಗೊರೆ ಇಲ್ಲ ಅಂತ. ನೀವು ಮಕ್ಕಳ ತರಬೇತಿ ಮಾಡಿ ಅಂದ್ರು. ಖಾಲಿ ಹುಟ್ಟಿಸಿ ಹಾಕುವುದು ಮಾತ್ರ ಅಲ್ಲ, ಕೇವಲ ಓದಿಸುವುದು ಮಾತ್ರ ಅಲ್ಲ, ಶಾಲಾ ಕಾಲೇಜುಗಳಿಗೆ ಕಳಿಸುವುದು ಮಾತ್ರ ಅಲ್ಲ, ಬದಲಾಗಿ ಅವರ ತರಬೇತಿಯ ವ್ಯವಸ್ಥೆ ಮಾಡಿ ಅಂದ್ರು. ಅವರ ತರಬೇತಿಯ ವ್ಯವಸ್ಥೆ ಮಾಡಿ. ಅವ ಯಾರ ಜೊತೆ ಫ್ರೆಂಡ್ಶಿಪ್ ಇದ್ದಾನೆ, ಅವ ಯಾರ ಜೊತೆ ಹೋಗ್ತಾನೆ ಬರ್ತಾನೆ. ಹೆಣ್ಣು ಮಗಳು ಮಾತ್ರ ಅಲ್ಲ ಶಾಲೆ ಬಿಟ್ಟ ಕಾಲೇಜು ಬಿಟ್ಟ ತಕ್ಷಣ ಮನೆಗೆ ಬರುವುದು, ಗಂಡು ಮಗನೂ ಕೂಡ ಬರಬೇಕು ಮನೆಗೆ. ಅಲ್ದಿದ್ರೆ ಅವ ಎಲ್ಲಿಗೆ ಹೋಗ್ತಾನೆ ಅದರ ಅಂದಾಜು ಇರಬೇಕು ತಂದೆ ತಾಯಿಗೆ. ಯಾಕೆ ಹೆಣ್ಣು ಮಗಳು ಬದುಕಿದ್ರೆ ಮಾತ್ರ ಸಾಕ, ಅವಳ ಮಾನ ಮರ್ಯಾದೆ ಉಳಿದ್ರೆ ಸಾಕ? ಗಂಡು ಮಗುವಿನ ಮಾನ ಮರ್ಯಾದೆ ಉಳಿಯುವುದು ಬೇಡವಾ? ನಿನ್ನ ಗಂಡು ಮಗುವಿನ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂದ್ರೆ ಇನ್ನೊಂದು ಮನೆಯ ಹೆಣ್ಣು ಮಗಳ ಮಾನ ಮರ್ಯಾದೆ ಹೋಗ್ತಾ ಇದೆ ಅಂತ ಅರ್ಥ. ಇದು ಸಮಾಜಕ್ಕೆ ಅರ್ಥ ಮಾಡಿಕೊಡ್ಬೇಕು. ಗಂಡು ಎಷ್ಟು ಮುಖ್ಯವೋ ಅಷ್ಟೇ ಹೆಣ್ಣು ಮುಖ್ಯ, ಹೆಣ್ಣು ಎಷ್ಟು ಮುಖ್ಯವೋ ಅಷ್ಟೇ ಗಂಡು ಮುಖ್ಯ. ಇಬ್ಬರ ತರಬೇತಿಯ ವ್ಯವಸ್ಥೆ ಆಗಬೇಕು. ಟೈಮ್ ಇಲ್ಲ ಹೇಳುವ ಕಾರಣಕ್ಕೆ ಒಂದು ಘಟನೆ ನಡೆಯಿತು. ನಾನು ಹೇಳುವುದು ಕಥೆಯಲ್ಲ, ಒಂದು ಘಟನೆ. ಒಂದು ಮಗು, ಸಣ್ಣ ಮಗು, ಮುಂಜಾನೆ ಎದ್ದು ತಂದೆಯನ್ನು ನಿಲ್ಲಿಸಿ 100 ರೂಪಾಯಿ ಕೊಡ್ತಾನೆ, 100 ರೂಪೀಸ್. ಪಾಪ ಈ 100 ರೂಪೀಸ್ ಹಿಡ್ಕೋ ನೀನು ಅಂತ. ಆ ತಂದೆ ಕೇಳಿದ್ದೇನು ಗೊತ್ತಾ? ಎಷ್ಟು ದೊಡ್ಡ ಬಂಡವಾಳಶಾಹಿ ಮನೋಭಾವ ನೋಡಿ ನಮ್ದು. ನಮ್ಮಲ್ಲಿ ಮಾನವೀಯತೆ ಎಲ್ಲ ಮರೆಯಾಗ್ತಾ ಇದೆ, ನಮ್ಮಲ್ಲಿ ಆತ್ಮೀಯತೆ ಎಲ್ಲ ಮರೆಯಾಗ್ತಾ ಇದೆ, ಅದೆಲ್ಲ ಕಾಣೆ ಆಗ್ತಾ ಇದೆ. ಅದನ್ನು ಹುಡುಕಿ ತರಬೇಕು ನಾವು. ಪಪ್ಪ ಕೇಳ್ತಾನೆ, 100 ರೂಪೀಸ್ ಎಲ್ಲಿಂದ ಬಂತು ಮಗ ನಿನ್ನಿಂದ ಅಂತ. ನೀನು ಇನ್ನೂ ಕೂಡ 3ನೇ ಕ್ಲಾಸ್ನಲ್ಲಿ ಇದ್ದೀಯ, 100 ರೂಪೀಸ್ ಹೇಗೆ ಬಂತು ಅಂತ. ಆ ಮಗು ಉತ್ತರ ಕೊಡ್ತದೆ, ಪಾಪ ನೀನು ಬೆಳಿಗ್ಗೆ ಹೋಗುವಾಗ ತಾಯಿ ಹತ್ರ ನನಗೆ ಪಾಕೆಟ್ ಮನಿ ಕೊಡ್ತಿದ್ದೀಯಲ್ಲ, ಆ ಪಾಕೆಟ್ ಮನಿಯಿಂದ ಉಳಿಸಿದ್ದು ಪಪ್ಪ ನಾನು. ಯಾಕೆ ಮಗ? ನನಗೆ ಸ್ವಲ್ಪ ನಿನ್ನ ಹತ್ರ ಮಾತಾಡಬೇಕು ಪಪ್ಪ. ನೀನು ಬೆಳಿಗ್ಗೆ ನಾನು ಏಳುವ ಮೊದಲು ಹೋಗಿ ಬಿಡ್ತೀಯ, ಸಂಜೆ ನಾನು ಮಲಗುವ ನಂತರ ನೀನು ಮನೆಗೆ ಬರ್ತೀಯ. ನಿನ್ನ ಹತ್ರ ಮಾತಾಡ್ಲಿಕ್ಕೆ ಆಸೆ ಇದೆ, ನೀನು ಸಿಗ್ತಾ ಇಲ್ಲ ಪಪ್ಪ. ನೀನು ಸಂಪಾದನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀಯ ಅಂತ ತಾಯಿ ಹೇಳಿದ್ಲು. ಅದಕ್ಕೆ ನಿನ್ನ ಸಂಪಾದನೆಯಲ್ಲಿ ಕೂಡಿಸ್ಲಿಕ್ಕೆ ನಾನು 100 ರೂಪಾಯಿ ಒಟ್ಟು ಮಾಡಿ ಇಟ್ಟಿದ್ದೇನೆ ಪಪ್ಪ. ಈ 100 ರೂಪಾಯಿ ತಗೊಂಡು ನನಗೆ ಸ್ವಲ್ಪ ಟೈಮ್ ಕೊಡು ಪಪ್ಪ ಅಂತ ಆ 3 ಕ್ಲಾಸಿನ ಮಗು ಆ ಪಪ್ಪನೊಟ್ಟಿಗೆ ಹೇಳ್ತಾ ಇದ್ರೆ ಇವತ್ತು ಸಮಾಜದಲ್ಲಿ ನಾನು ಮತ್ತು ನೀವು ನಿಂತು ನಮಗೆ ಹೇಳಲಿಕ್ಕೆ ಸಾಧ್ಯ ಆಗ್ಬೇಕು, ನಾನು ನನ್ನ ಮಕ್ಕಳಿಗೆ ಟೈಮ್ ಕೊಡ್ತಾ ಇದ್ದೇನೆ ಅಂತ. ನಾನು ನನ್ನ ಮಕ್ಕಳಿಗೆ ಟೈಮ್ ಕೊಡ್ತಾ ಇದ್ದೇನಂತ. ಅವರ ಕುಶಲೋಪರಿ ಅವರ ಆರೋಗ್ಯ ವಿಚಾರಿಸ್ತಾ ಇದ್ದೇನೆ ಅಂತ. ಅವರು ತಿಂಡಿ ತಿಂದಿದ್ದಾರೋ ಇಲ್ಲವೋ, ಅವರ ಆರೋಗ್ಯ ಹೇಗಿದೆ, ಅವರ ಮನಸ್ಥಿತಿ ಹೇಗಿದೆ, ಅವರಿಗೆ ಏನಾದರೂ ಶಾಲಾ ಕಾಲೇಜು ವ್ಯವಹಾರದಲ್ಲಿ ಏನಾದರೂ ಸಮಸ್ಯೆ ಆಯ್ತಾ, ನನಗೆ ಅಷ್ಟಾದರೂ ಟೈಮ್ ಬೇಕಲ್ಲ. ಆ ಟೈಮ್ ಕೊಡುವುದನ್ನು ಕಲಿಬೇಕು. ಅದಕ್ಕಿಂತ ಮೊದಲು ಒಂದು ಮಾತು ಹೇಳ್ತೇನೆ. ಇದು ನಮ್ಮ ಇಲ್ಲಿ ಸನ್ಮಾರ್ಗದವರು ಇದ್ದಾರಲ್ಲ, ಇವತ್ತು ಶೂಟಿಂಗಿಗೆ ಬಂದಿದ್ದಾರೆ ಸನ್ಮಾರ್ಗದವರು. ಒಂದು ವಾರ ಪತ್ರಿಕೆ ಮಂಗಳೂರಿಂದ ಹೊರಡ್ತದೆ, ಫಾದರ್ ತುಮ್ಚೆ ಗಾಮಾಂಚನ್ ಸನ್ಮಾರ್ಗ ಅಂತ ವೀಕ್ಲಿ ಬರ್ತದೆ ಒಂದು. ಅದರಲ್ಲಿ ಒಂದು ಘಟನೆ ಬಂದಿತ್ತು. ಆ ಘಟನೆ ಏನು ಅಂದ್ರೆ, ತಂದೆ ನನ್ನ ಟೈಮ್ ಆದ್ರೆ ಹೇಳಬೇಕು, ಹೆಂಡತಿಗೆ ಹೇಳಿದೆ ಕಾರ್ ಬಂದಿದೆ ಬಾ ಬೇಗ ಕೆಳಗೆ ಅಂತ. ಆ ಕಾರಿನ ಎಲ್ಲ ವೈಶಿಷ್ಟ್ಯಗಳನ್ನೆಲ್ಲ ಹೆಂಡತಿ ಹತ್ರ ಹೇಳ್ತಾ ಇದ್ದ. ಇದು ಫುಲ್ ಲೋಡೆಡ್ ಗಾಡಿ, ಖಾಲಿ ಬಟನ್ ಒತ್ತಿದ್ರೆ ಸಾಕು. ಮೊದಲಿನ ಗಾಡಿ ಹಾಗೆ ಅಲ್ಲ, ಮೊದಲು ಹೀಗೆ ತಿರ್ಗಿಸ್ಬೇಕಿತ್ತಲ್ಲ, ನಿನ್ಗೆ ಕಷ್ಟ ಆಗ್ತಿತ್ತಲ್ಲ ನಿನ್ಗೆ. ಇದು ಏನಿಲ್ಲ, ಒಂದು ಬಟನ್ ಒತ್ತಿ ಬಿಡ ಆಗ್ತದೆ. ನಿನ್ಗೆ ಆಗದಿದ್ರೆ ನಾನೇ ಒತ್ತೇನೆ, ಬೇಕಾದ್ರೆ ನಾನು ಒತ್ತಿದ್ರು ಅದು ಇಡೀ 4 ವಿಂಡೋ ಡೋರ್ಸ್ ಎಲ್ಲ ಓಪನ್ ಆಗಿ ಹಾಗೆಲ್ಲ ಫರ್ಮಾಯಿಶ್ ಆಗ್ತಾ ಇತ್ತು. ಈ ಮಗು ಏನ್ ಮಾಡಿದೆ, ಈ ಅಮ್ಮ ಹೇಳ್ತಾಳೆ ಮಗುವಿಗೆ, ಮಗು ಬರೀ ಮಗು ಅಂತ ಹೇಳಿ. ಈ ಮಗು ಪೆನ್ಸಿಲ್ ಮತ್ತೆ ಪುಸ್ತಕ ಹಿಡ್ಕೊಂಡು ಬರೀತಾ ಇತ್ತು. ಈ ತಾಯಿ ಬಂದದ್ದು ನೋಡಿ, ಕಾರ್ ಬಂದದ್ದು ಗೊತ್ತಿಲ್ಲ, ತಾಯಿ ಓಡಿ ಹೊರಗೆ ಬಂದ್ಲಲ್ಲ, ಈ ಮಗು ಕೂಡ ತಾಯಿಯ ಹಿಂದೆ ಓಡಿ ಬಂತು. ಯಾವಾಗಲೂ ಮಗು ತಾಯಿಯ ಬಾಲಂಗೋಚಿ ಆಗಿಯೇ ಇರುವುದು. ತಾಯಿಯ ಒಟ್ಟಿಗೆ ಎಷ್ಟೇ ಹೊಡೀರಿ ಬೇಕಾದ್ರೆ ನೀವು, ಅದು ಇರುವುದು ತಾಯಿಯ ಜೊತೆನೆ. ಮಗು ಕೂಡ ಬಂತು. ಅದಕ್ಕೆ ಏನಾಯ್ತು, ಕಾರ್ ನೋಡಿ ಖುಷಿ ಆಯ್ತು. ಅದಕ್ಕೆ ಗೋಡೆಯಲ್ಲಿ ಬರ್ದೆಲ್ಲ ಸ್ವಲ್ಪ ಅಭ್ಯಾಸ ಉಂಟು. ಕೆಲವು ಮಕ್ಕಳಿಗೆ ನಮ್ಮ ಗೋಡೆ ಮೇಲೆ ಬರ್ಲಿಕ್ಕೂ ಕೂಡ ಸ್ವಾತಂತ್ರ್ಯ ಇಲ್ಲ, ಬೀಳ್ತದೆ 2 ಚಟಾಪಟ ಅಂತ.
ಯಾಕೆ ಅಂದ್ರೆ ಅವರಿಗೆ ಆ ಮಗುವಿಗಿಂತ ಗೋಡೆನೇ ಜಾಸ್ತಿ ಪ್ರೀತಿ ಅವರಿಗೆ. ಮಗುವಿನಿಗಿನ ಪ್ರೀತಿ ಯಾವುದು ಕೇಳಿದ್ರೆ ನನ್ನ ಗೋಡೆ. ಯಾಕಂದ್ರೆ ಯಾರಾದ್ರೂ ಬಂದ್ರೆ ನಿಮ್ಮ ಮಕ್ಕಳಿಗೆಲ್ಲ ಶಿಸ್ತಿಲ್ಲ ಅಂತೇಳಿ ಹೇಳ್ತಾರಲ್ಲ, ಅದಕ್ಕೆ ನಾನಿವತ್ತು ನಿಮ್ಗೆ ಹೇಳ್ತಾ ಇದ್ದೇನೆ, ಯಾವ ಮಕ್ಕಳು ಗೋಡೆಯ ಮೇಲೆ ಬರೀತಾರೋ ಆ ಮನೆಯ ಮಕ್ಕಳಿಗೆ ಸ್ವಾತಂತ್ರ್ಯ ಇದೆ ಅಂತ ಅರ್ಥ. ಅವರಿಗೆ ಅವರ ಮನೆಯಲ್ಲಿ ಸ್ವಾತಂತ್ರ್ಯ ಇದೆ ಅಂತ ಅರ್ಥ. ಅವರ ಸ್ವಾತಂತ್ರ್ಯವನ್ನು ಯಾರೂ ಕೂಡ ಕಸಿದುಕೊಳ್ಳಬೇಡಿ. ಇದರ ಹೆಸರು ಡಿಸಿಪ್ಲಿನ್ ಅಲ್ಲವೇ ಅಲ್ಲ. ಆ ಮಗುವಿಗೆ ನಾವು ಕೊಡುವ ಸ್ವಾತಂತ್ರ್ಯ ಅಂತ. ಗೋಡೆಯಲ್ಲಿ ಬರೀತದೆ ಅದು, ಇಲ್ಲಿ ಬಂದು ಕಾರಿನ ಮೇಲೆ ಬರೀತು. ಪಪ್ಪನಿಗೆ ಸಿಟ್ಟು ಬಂತು, ಕೀ ಚೈನ್ ಇತ್ತು, ಹೊಡೆದು ಬಿಟ್ಟ, ರಕ್ತ ಬಂತು. ಪಾಪ ಸಣ್ಣ ಮಗು. ಮತ್ತೆ ಇಬ್ಬರಿಗೂ ಪಶ್ಚಾತ್ತಾಪ ಆಯ್ತು, ಮೇಲೆ ಓಡಿದ್ರು, ಬ್ಯಾಂಡೇಜ್ ಗಿಂಡೇಜ್ ಎಲ್ಲ ಮಾಡ್ಕೊಂಡು ಬಂದ್ರು. ಪಪ್ಪ ಮತ್ತು ಬಂದು ನೋಡ್ತಾನೆ, ಏನು ನೋಡ್ಲಿಕ್ಕೆ ಬಂದದ ಈಗ ಎಲ್ಲೋ ಗೀಚೆ, ನನ್ನ ಪೇಂಟ್ ಗಿಂಟ್ ಹೋಗಿದೆ ಗಾಡಿದ್ದು ಅಂತ. ನಾನು ಸಮಾಜಕ್ಕೆ ಹೇಳಲಿಕ್ಕೆ ಹೋಗ್ತಾ ಇರುವುದೇನು ಅಂದ್ರೆ, ಸ್ವತಃ ನಮ್ಮ ಮಕ್ಕಳ ಹೃದಯ ನಮ್ಗೆ ಅರಿಲಿಕ್ಕೆ ಸಾಧ್ಯವಾಗಬೇಕು ಅಂತ. ಆ ಮಗು ಆ ಕಾರಿನ ಮೇಲೆ ಗೀಚಿದ್ದಲ್ಲ, ಬದಲಾಗಿ ಆ ಮಗು ಆ ಕಾರಿನ ಮೇಲೆ ಬರೆದದ್ದು ಐ ಲವ್ ಯು ಪಾಪ ಅಂತ. ಆ ಮಗು ಆ ಕಾರಿನ ಮೇಲೆ ಬರೆದದ್ದು, ಓ ಪಾಪ ನಾನು ನಿನ್ನನ್ನು ಪ್ರೀತಿಸ್ತೇನೆ, ನೀನು ಲೋಡೆಡ್ ಗಾಡಿ ಹಿಡ್ಕೊಂಡು ಬಂದಿಯಲ್ಲ. ಅದಕ್ಕೆ ಮಕ್ಕಳ ಹೃದಯವನ್ನು ಅರಿಯುವಂತಹ ಸಾಧ್ಯತೆಗೆ ನಾವು ಒಳಗಾಗಬೇಕು. ಆವಾಗ ನಾವು ಮಕ್ಕಳನ್ನು ಬೆಳೆಸಲಿಕ್ಕೆ ಸಾಧ್ಯ. ಅವರಿಗೆ ಚಾರಿತ್ರ್ಯವಂತರಾಗಿ, ಅವರಿಗೆ ದೇಶದ ಉತ್ತಮ ಪ್ರಜೆಗಳಾಗಿ, ಕುಟುಂಬಕ್ಕೆ ಒಳ್ಳೆಯ ವ್ಯಕ್ತಿಯಾಗಿ ಅವಳನ್ನು ಬೆಳೆಸಲಿಕ್ಕೆ ಸಾಧ್ಯವೋ ಆವಾಗ ನಾವು ಬದಲಾವಣೆಯನ್ನು ತರಬಹುದು. ಶಾಲೆಯಿಂದ ಒಂದು ಚೀಟಿ ಬರ್ತದೆ ತಾಯಿಗೆ. ಆ ಚೀಟಿಯಲ್ಲಿ ಏನು, ನನ್ನ ತಾಯಿಗಳಿಗೆ ಉದ್ದೇಶಿಸಿ ಹೇಳ್ತಾ ಇದ್ದೆ, ನನ್ನ ಅಕ್ಕಂದಿರಿದ್ದಾರೆ, ತಂಗಿಯಂದಿದ್ದಾರೆ, ತಾಯಿಗಳಿದ್ದಾರೆ, ನಿಮ್ಮ ಮಕ್ಕಳನ್ನು ನೀವು ಯಾವ ರೀತಿ ಪ್ರಮೋಟ್ ಮಾಡಬೇಕು ಅಂತ ಈ ಘಟನೆಯಲ್ಲಿ ನಿಮ್ಗೆ ಪಾಠ ಇದೆ. ಇದು ಕೂಡ ಕಥೆ ಅಲ್ಲ, ಈ ಘಟನೆಯಲ್ಲಿ ನಿಮ್ಗೆ ಪಾಠ ಇದೆ. ನನ್ನ ತಾಯಿಯಂದಿರಿಗೆ ಒಂದು ಚೀಟಿ ಮಗು ಹಿಡ್ಕೊಂಡು ಬರ್ತದೆ. ಆ ಚೀಟಿಯಲ್ಲಿ ಆ ಸ್ಕೂಲ್ ಟೀಚರ್ ಏನ್ ಬರ್ದಿದ್ದಾರೆ ಅಂದ್ರೆ, ನಿಮ್ಮ ಮಗುವಿಗೆ ಪಾಠ ಹೇಳಿ ಕೊಟ್ಟು ಕೊಟ್ಟು ನಾವೆಲ್ಲ ಸುಸ್ತಾಗಿ ಹೋದೆವು. ನಿಮ್ಮ ಮಗುವಿನ ಮೈಂಡ್ ಸೆಟ್ಟೇ ಕರೆಕ್ಟ್ ಇಲ್ಲ. ಬೇರೆ ಯಾವುದಾದ್ರೂ ಶಾಲೆಗೆ ಹಾಕಿ ನಮ್ಮ ಬೇರೆ ಮಕ್ಕಳು ಕೂಡ ಹಾಳಾಗ್ತಾ ಇದ್ದಾರೆ ಅಂತೇಳಿ ಚೀಟಿ ಬರೆದು ಕೊಟ್ಟಿದ್ದಾರೆ. ಆ ತಾಯಿ ಚೀಟಿಯನ್ನು ಓದ್ತಾಳೆ. ಓದಿ ಅವಳಿಗೆ ಕಣ್ಣೀರು ಬರ್ತದೆ ಅವಳಿಗೆ. ಈ ಮಗು ಕೇಳ್ತದೆ, ಏನಾಯ್ತು ಮಮ್ಮ ನಿನಗೆ, ಏನಾಯ್ತು, ಏನ್ ಬರ್ದಿದ್ದಾರೆ ಅಂತ. ಅದಕ್ಕೆ ತಾಯಿ, ಓ ಪುಟ್ಟ, ನೀನು ತುಂಬಾ ಬ್ರಿಲಿಯಂಟ್ ಅಂತೆ ಪುಟ್ಟ, ನಿನ್ನ ಐಕ್ಯು ತುಂಬಾ ಹೈ ಇದೆ ಅಂತೆ ಪುಟ್ಟ, ನಿನಗೆ ಆ ಮಕ್ಕಳೊಟ್ಟಿಗೆ ಪಾಠ ಮಾಡ್ಲಿಕ್ಕೆ ಆಗುದಿಲ್ಲ ಅಂತೆ ಪುಟ್ಟ, ನಿನಗೆ ಯಾವುದಾದ್ರೂ ಬೇರೆ ಒಳ್ಳೆ ಶಾಲೆಯಲ್ಲಿ ಹಾಕ್ಬೇಕಂತೆ ಪುಟ್ಟ, ಅದಿಲ್ಲದಿದ್ರೆ ನಾನೇ ನಿನಗೆ ಕಲಿಸ್ಬೇಕಂತೆ ಪುಟ್ಟ ಅಂತ ಹೀಗೆ ಧೈರ್ಯ ತುಂಬ್ತಾಳೆ. ಆ ಮಗುವಿಗೆ ಏನ್ ತುಂಬ್ತಾಳೆ? ಧೈರ್ಯ ತುಂಬ್ತಾಳೆ, ಕಾನ್ಫಿಡೆನ್ಸ್ ತುಂಬ್ತಾಳೆ, ಆತ್ಮಶಕ್ತಿ ತುಂಬ್ತಾಳೆ ಆ ತಾಯಿ. ಅದು ಆ ತಾಯಿಯ ಸ್ಥಾನಮಾನ. 10 ಬಾರಿ ಫೇಲ್ ಆಗ್ತಾನೆ ಆ ಮಗು. ನೀವು ಹೆಸರು ಕೇಳಿರ್ಬೋದು, ಥಾಮಸ್ ಅಲ್ವಾ ಎಡಿಸನ್ ಅಂತ. ಥಾಮಸ್ ಅಲ್ವಾ ಎಡಿಸನ್ ಈ ಬಲ್ಬುಗಳಿವೆ ಅಲ್ಲ, ಇವತ್ತು ಇಡೀ ಜಗತ್ತಿನಲ್ಲಿ ಬಲ್ಬುಗಳು ಇವತ್ತು ನಾವು ಉರಿಸ್ತಾ ಇದ್ದೇವಲ್ಲ, ಇವತ್ತು ಇದು LED ಬಲ್ಬುಗಳು. ಇದಕ್ಕಿಂತ ಮೊದಲಿತ್ತಲ್ಲ ಅದು ವೈರ್ ಬರುವಂತಹ ಬಲ್ಬುಗಳು. ಆ ಬಲ್ಬುಗಳನ್ನು ಜಗತ್ತಿಗೆ ಕಂಡು ಹಿಡಿದಂತಹ ವಿಜ್ಞಾನಿ ಚೀಟಿ ಹಿಡ್ಕೊಂಡು ಬಂದು ಅಮ್ಮನಿಗೆ ಕೊಟ್ಟದ್ದು, ಇವ ನಮ್ಮ ಶಾಲೆಗೆ ಬೇಡ ಅಂತ. ತಾಯಿ ತುಂಬಿದ ಧೈರ್ಯ, ತಾಯಿ ಕೊಟ್ಟ ಕಾನ್ಫಿಡೆನ್ಸ್, ತಾಯಿ ಕೊಟ್ಟ ಆತ್ಮಶಕ್ತಿ ಇದೆ ಅಲ್ಲ, ಅವನನ್ನು ಒಬ್ಬ ವಿಜ್ಞಾನಿಯನ್ನಾಗಿ ಪರಿವರ್ತಿಸ್ತದೆ ಹೇಳಿ. ಆದ್ರೆ ಇವತ್ತು ನಾವು ಮಕ್ಕಳನ್ನು ತಿಳಿಯುವಂತಹ ಪ್ರಯತ್ನ ಮಾಡಬೇಕಾಗಿದೆ. ಪ್ರವಾದಿಗಳು ಹೇಳ್ತಾರೆ, ರಕ್ತ ಸಂಬಂಧ ಕಡಿಬೇಡಿ ಅಂತ. ಯಾರು ರಕ್ತ ಸಂಬಂಧ ಕಡಿತಾನೋ ಅವನಿಗೆ ಸ್ವರ್ಗ ಇಲ್ಲ ಅಂತ ಪ್ರವಾದಿಗಳು ಹೇಳಿದ್ರು. ರಕ್ತ ಸಂಬಂಧ ಅಂದ್ರೆ ತಂದೆ ತಾಯಿಯ ಸಂಬಂಧ, ಮಕ್ಕಳು ಮತ್ತು ತಂದೆ ತಾಯಿಯ ಸಂಬಂಧ.
ಸಹೋದರರ ಸಂಬಂಧ, ಸಹೋದರಿಯರ ಸಂಬಂಧ, ಈ ಸಂಬಂಧಗಳನ್ನು ಕಡಿಬಾರದು. ಈ ಸಂಬಂಧಗಳಿಗೆ ಯಾವುದೇ ಚ್ಯುತಿ ಬಾರದಂತೆ ನಾವು ನೋಡಿಕೊಳ್ಬೇಕು. ಏನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕೂಡ ನಾವು ಸುಧಾರಿಸಿಕೊಂಡು ಹೋಗ್ಬೇಕು. ಯಾಕಂದ್ರೆ ಹೆಚ್ಚು ಏನಾದ್ರೂ ಹೇಳುವುದಿದ್ರೆ ಸಂಬಂಧಿಕರೇ, ಬೇರೆಯವರು ಹೆಚ್ಚು ಹೇಳುವುದಿಲ್ಲ. ನಮ್ಮ ಹುಳುಕುಗಳನ್ನು, ನಮ್ಮ ಕೆಡುಕುಗಳನ್ನು ಹೆಚ್ಚು ನೋಟ್ ಡೌನ್ ಮಾಡುವುದು ಯಾರು ಅಂದ್ರೆ ನಮ್ಮ ಸಂಬಂಧಿಕರು. ಮತ್ತು ಅವರ ಜೊತೆ ನಾವು ನಮ್ಮ ಸಂಬಂಧಗಳನ್ನು ಬೆಳೆಸಿಕೊಳ್ಬೇಕು. ಅವರ ಸಂಬಂಧವನ್ನು ಕಡಿಬೇಡಿ ಅಂತೇಳಿ ಹೇಳಿದ್ರು. ನೀವು ಬೆಳೆಸಿದಂತಹ ಸಂಬಂಧ, ನೀವು ಜೋಡಿಸಿದಂತಹ ಸಂಬಂಧ, ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನಿಮಗೆ ಬೇರೆಯಾಗುವಂತ ಅವಕಾಶ ಮಾಡಿ ಕೊಡಲಾಗಿದೆ. ಆದ್ರೆ ನಾನು ಜೋಡಿಸಿದಂತಹ ಸಂಬಂಧ, ದೇವನು ಜೋಡಿಸಿದಂತಹ ಸಂಬಂಧ ಕಡಿಬೇಡಿ ಅಂತೇಳಿ ಆ ದೇವನು ಹೇಳಿದ್ದಾನೆ ಹೇಳಿ ಪ್ರವಾದಿಗಳು ಈ ಜಗತ್ತಿಗೆ ಸಾರಿದ್ದಾರೆ. ಈ ಸಮಾಜದಲ್ಲಿ ನಮ್ಗೆಲ್ರಿಗೂ ಕೂಡ ಇಂತಹ ಸಂಬಂಧಗಳನ್ನು ಬೆಸೆಯಬೇಕಾಗಿದೆ. ತಂದೆ ತಾಯಿಯ ಸಂಬಂಧ, ಗಂಡ ಹೆಂಡತಿಯ ಸಂಬಂಧ, ತಂದೆ ತಾಯಿ ಮಕ್ಕಳ ಸಂಬಂಧ, ಸಹೋದರ ಸಹೋದರಿಯರ ಸಂಬಂಧ ಅಷ್ಟು ಮಾತ್ರ ಅಲ್ಲ, ಈ ಸಮಾಜದ ಸಂಬಂಧವನ್ನು ಕೂಡ ಬೆಳೆಸಬೇಕಾಗಿದೆ. ಇದು ನಮ್ಮ ಸಮಾಜ, ಇದು ನಮ್ಮ ಸಮಾಜ, ಇದು ಬೇರೆಯವರ ಸಮಾಜ ಅಲ್ಲ, ಇದು ನಮ್ಮ ಸಮಾಜ. ನಾವು ಒಬ್ಬ ದೇವನ ದಾಸರು, ಒಂದು ಧರ್ಮದ ಅನುಯಾಯಿಗಳು. ಈ ಜಗತ್ತಿಗೆ ಒಂದು ಧರ್ಮ ಬಂದಿದೆ, ಆ ಧರ್ಮದ ಅನುಯಾಯಿಗಳು ನಾವು, ಒಂದೇ ತಂದೆ ತಾಯಿಯ ಮಕ್ಕಳು ನಾವು. ನಾವೆಲ್ಲ ಪರಸ್ಪರ ಸಹೋದರ ಸಹೋದರಿಯರು, ನಾವೆಲ್ಲರೂ ಕೂಡ ಆದಮ್ ಮತ್ತು ಹವ್ವಾರ ಮಕ್ಕಳು. ಅದಕ್ಕಾಗಿಯೇ ನಮ್ಮ ರಕ್ತದ ಗುಣ ಅಂದಿನಿಂದ ಇಂದಿನ ತನಕ ಒಂದೇ ಇದೆ, ಆ ಬದಲಾವಣೆ ಆಗ್ಲಿಲ್ಲ. ಯಾಕೆ ಅಂದ್ರೆ ನಾವು ಒಂದು ತಂದೆ ತಾಯಿಯಿಂದ ಹುಟ್ಟಿದ ಸಂತಾನ. ನಮ್ದು ತಂದೆಯಾಗಿ ಮಾಡಬಹುದಾಗಿತ್ತು ಅವನಿಗೆ, ನಮ್ಮೆಲ್ಲರನ್ನು ಕೂಡ ಹಿಂದೂಗಳನ್ನಾಗಿ ಮಾಡಬಹುದಾಗಿತ್ತು, ನಮ್ಮೆಲ್ಲರನ್ನು ಕೂಡ ಮುಸ್ಲಿಮರನ್ನಾಗಿ ಮಾಡಬಹುದಾಗಿತ್ತು. ಈ ಜಗತ್ತಿನ ದೊಡ್ಡ ಜನಸಂಖ್ಯೆ ಕ್ರೈಸ್ತರದ್ದಿದೆ, ನಮ್ಗೆಲ್ರಿಗೂ ಕೂಡ ಕ್ರೈಸ್ತರನ್ನಾಗಿ ಮಾಡಬಹುದಾಗಿತ್ತು. ಆದ್ರೆ ಅವನು ಹಾಗೆ ಮಾಡಲಿಲ್ಲ. ಯಾಕೆ? ನಿಮ್ಮನ್ನು ಬೇರೆ ಬೇರೆಯಾಗಿ ಕಳಿಸ್ತಾ ಇದ್ದೇನೆ, ಒಂದಾಗಿ ಬಾಳಿ ನನ್ನ ಹತ್ರ ಒಂದಾಗಿ ಬನ್ನಿ ಅಂತ ಕಳಿಸಿದ. ಬೇರೆ ಬೇರೆ ಮಾಡಿದ್ದೇನೆ, ಒಂದಾಗಿ ಬಾಳಿ ಒಂದಾಗಿ ಬನ್ನಿ ಅಂತ ಹೇಳಿ ಕೇಳಿಸಿದ. ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಇದರಲ್ಲೇ ಇರುವಂತಹದ್ದು. ನಾವೆಲ್ಲರೂ ಒಂದೇ ಹೇಳುವಂತಹ ಭಾವನೆ ಇದೆಯಲ್ಲ. ನಮ್ಮ ಹೆಸರು ಏನು ಅಂದ್ರೆ, ನಮ್ಮ ಹೆಸರು ಮನುಷ್ಯ ಅಂತ. ನನ್ನ ಹೆಸರು ಏನು ಕೇಳಿದ್ರೆ, ನನ್ನ ಹೆಸರು ಮನುಷ್ಯ ಅಂತ. ಅದು ಹೇಗೆ? ನನಗೆ ನೋವಾಗ್ತದೆ ಹೇಳುವ ಅನುಭವ ನನಗೆ ಆದ್ರೆ ನಾನು ಜೀವಂತ ಇದ್ದೇನೆ ಅಂತ. ನನಗೆ ನೋವಿನ ಅನುಭವ ಆದ್ರೆ ನಾನು ಏನು ಜೀವಂತ ಇದ್ದೇನೆ ಅಂತ. ಬೇರೆಯವರ ನೋವಿನ ಅನುಭವ ನನಗೆ ಆದ್ರೆ ನನ್ನಲ್ಲಿ ಮಾನವೀಯತೆ ಜೀವಂತ ಇದೆ ಅಂತ. ಬೇರೆಯವರ ನೋವಿನ ಅನುಭವ ನನಗೆ ಆದ್ರೆ ನನ್ನಲ್ಲಿ ಮಾನವೀಯತೆ ಜೀವಂತ ಇದೆ ಅಂತ. ಮಾನವೀಯತೆಯಿಂದ ನನಗೂ ನಿಮಗೂ ಬದುಕಬೇಕಾಗಿದೆ. ಸಹೋದರ ಸಹೋದರಿಯರೇ, ಚೀಟಿ ಬರ್ತಾ ಇಲ್ಲ, ಮಾತು ಮುಗಿಸ್ಬೇಕು. ನಿಮ್ಗೆ ಕೇಳಲಿಕ್ಕೆ ಇನ್ನಷ್ಟು ಅಭಿರುಚಿ ಇರ್ಬೋದು. ನನ್ನನ್ನು ಕೇಳಬೇಕಾದ್ರೆ ಅಕ್ಬರ್ ಅಲ್ಲಿ ಉಡುಪಿ ಅಂತ ಮೊಬೈಲ್ ಸ್ವಲ್ಪ ಸೈಡಿಗಿಡಿ, ಜಾಸ್ತಿ ಯೂಸ್ ಮಾಡಬೇಡಿ. ಯೂಟ್ಯೂಬ್ ನಲ್ಲಿ ಅಕ್ಬರ್ ಅಲ್ಲಿ ಉಡುಪಿ ಹಾಕಿದ್ರೆ ನಾನು ನಿಮ್ಗೆ ಸಿಗ್ತೇನೆ. ಇಲ್ಲೇ ಹೇಳ್ಬೇಕಂತ ಹೇಳಿ ಏನಿಲ್ಲ, ಆಯ್ತಾ? ಅದೊಂದು ಸ್ವಲ್ಪ ಕಡಿಮೆ ನೋಡಿ, ಜಾಸ್ತಿ ನೋಡಬೇಡಿ. ಜಾಸ್ತಿ ಟೈಮ್ ಮಡದಿ ಮಕ್ಕಳಿಗೆ ಕೊಡಿ, ತಂದೆ ತಾಯಿಗೆ ಕೊಡಿ. ಮತ್ತು ನಾನು ಹೇಳಿದನಂತ 5 ನಿಮಿಷ ಮತ್ತೆ ನಂಗೆ ಕೊಡೋದು ಬೇಡ ನೀವು, ದಯವಿಟ್ಟು. ನಾವು ಯಾವಾಗ ಸುಧಾರಣೆ ಆಗ್ತೇವೆ ಅಂತ, ಯಾವಾಗ ನಾವು ಕೂಡಿ ಬದುಕುತ್ತೇವೆ ಅಂದ್ರೆ, ನಮ್ಮೆಲ್ಲರನ್ನು ಕೂಡ ಸೃಷ್ಟಿ ಮಾಡಿದವನು ಒಬ್ಬನೇ ಹೇಳುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಜಗತ್ತಿಗೆ ಒಬ್ಬ ದೇವನನ್ನು ಬಿಟ್ಟು ಬೇರಾರು ದೇವರಿಲ್ಲ. ನಮ್ಮನ್ನು ಸೃಷ್ಟಿ ಮಾಡಿದವನು ಮಾತ್ರ ನಮ್ಮ ದೇವನು. ನಾವು ಸೃಷ್ಟಿ ಮಾಡಿದ್ದು ದೇವರಾಗುವುದಿಲ್ಲ. ಈ ಸತ್ಯವನ್ನು ಮನನ ಮಾಡಲಿಕ್ಕೆ ಪ್ರವಾದಿಗಳು ಬಂದರು. ನಮ್ಮನ್ನು ಸೃಷ್ಟಿಸಿದವನು ಯಾವ ರೀತಿ ಸೃಷ್ಟಿ ಮಾಡಿದ್ದಾನಂದ್ರೆ, ತಂದೆಯ ಬೆನ್ನ ಹಿಂದಿನ ಮೂಳೆಯಿಂದ ಹೊರಟಂತಹ ಒಂದು ನೀರಿನ ಕಣ, ಆ
ಆ ಕಣ ತಾಯಿಯ ಗರ್ಭವನ್ನು ಸೇರ್ತದೆ. ಆ ತಾಯಿಯ ಗರ್ಭವನ್ನು ಸೇರಿದ ಆ ನೀರಿನ ಕಣ ಅದು ರಕ್ತದ ಪಿಂಡವಾಗಿ ಮಾಂಸದ ಮುದ್ದೆಯಾಗಿ ಅದಕ್ಕೆ ಎಲುಬುಗಳನ್ನು ಜೋಡಿಸಲಾಗ್ತದೆ. ಮತ್ತೆ ಅದಕ್ಕೆ ಒಂದು ಹೊದಿಕೆಯನ್ನು ಹೊದಿಸಲಾಗ್ತದೆ. ಅಲ್ಲಿ 9 ತಿಂಗಳು ಇಡಲಾಗ್ತದೆ. ನಿನ್ನೊಂದು ಮನುಷ್ಯನನ್ನಾಗಿ ಅಲ್ಲಿ ರೂಪಿಸಲಾಗ್ತದೆ. ನಿನಗೆ ಮನುಷ್ಯ ಹೇಳುವಂತಹ ಹೆಸರು ಕೊಡಲಾಗಿದೆ. ನಿನಗೆ ಆದಮ್ ಹೇಳುವ ಹೆಸರು ಕೊಡಲಾಗಿದೆ. ನಿನಗೆ ಆದಮಿ ಹೇಳುವ ಹೆಸರು ಕೊಡಲಾಗಿದೆ. ನಿನಗೆ ಮನುಷ್ಯ ಹೇಳುವ ಹೆಸರು ಕೊಡಲಾಗಿದೆ. ಬೇರೆ ಎಲ್ಲ ಹೆಸರು ನೀವು ಇಟ್ಟುಕೊಂಡಿರುವಂತಹದ್ದು. ಬಾಕಿ ಎಲ್ಲ ಹೆಸರು ನೀವು ಇಟ್ಟುಕೊಂಡಿರುವಂತಹದ್ದು. ಆ ಹೆಸರು ಕೂಡ ಪರ್ಮನೆಂಟ್ ಅಲ್ಲ, ಡೂಪ್ಲಿಕೇಟ್. ನೀವು ಯಾವ ಹೆಸರು ಇಟ್ಟುಕೊಂಡಿದ್ದೀರೋ ಅದು ಎಷ್ಟರ ತನಕ ಇರುತ್ತದೆ ಅಂದ್ರೆ ಆ ದೇವನು ಕೊಟ್ಟ ಉಸಿರಿರುವ ತನಕ ಮಾತ್ರ ಇರ್ತದೆ. ದೇವನು ಕೊಟ್ಟ ಉಸಿರು ಹೋದ ನಂತರ ನಿಮ್ಮ ಹೆಸರು ಕೂಡ ಇರುವುದಿಲ್ಲ. ನೀವು ಡೆಡ್ ಬಾಡಿ ಆಗ್ತೀರಿ, ನೀವು ಹೆಣ ಆಗ್ತೀರಿ, ನೀವು ಮೈಯತ್ತಾಗ್ತೀರಿ. ನಿಮ್ಮ ಹೆಸರು ಯಾರು ಕರೆಯುವುದೂ ಇಲ್ಲ. ತಂದೆಯ ಹೆಸರು ಮಕ್ಕಳು ಕರೆಯುವುದಿಲ್ಲ. ಗಂಡನ ಹೆಸರು ಹೆಂಡತಿ ಕರೆಯುವುದಿಲ್ಲ. ಒಬ್ಬ ಫ್ರೆಂಡಿನ ಹೆಸರು ಇನ್ನೊಬ್ಬ ಫ್ರೆಂಡ್ ಕರೆಯುವುದಿಲ್ಲ. ಯಾಕೆ? ಎಲ್ಲಿ ಹೋಯ್ತು ಹೆಸರು? 50 ವರ್ಷ, 60 ವರ್ಷ, 70 ವರ್ಷ ಕರೀತೀರಿ. ಆ ಹೆಸರು ಎಲ್ಲಿಗೆ ಹೋಯ್ತು? ಡಾಕ್ಟರ್ ಕೂಡ ಕರೆಯುವುದಿಲ್ಲ. ಹಾಸ್ಪಿಟಲ್ ಅಲ್ಲಿ ನಮ್ಮ ಸಾವು ಬಂದ್ರೆ ಡಾಕ್ಟರ್ ಕೂಡ ಕರೆಯುವುದಿಲ್ಲ. ಫೈಲ್ ಇರ್ತದೆ, ಹೆಸರು ಇರ್ತದೆ. ಅಕ್ಬರ್ ಅಲಿ ಕೈಸಾ ಹೈ ಜಿ ಅಂತ ಹೇಳಿ ಜೀವಂತ ಇರುವಾಗ ಬೆನ್ನು ತಟ್ಟಿದ ಡಾಕ್ಟರ್ ಉಸಿರಿಲ್ಲದಾಗ ಹೇಳ್ತಾರೆ, ಸಿಸ್ಟರ್ ಡೆಡ್ ಬಾಡಿ ಶಿಫ್ಟ್ ಮಾಡಿ ಅಂತ. ಹೆಸರು ಎಲ್ಲಿಗೆ ಹೋಯ್ತು? ಎಲ್ಲಿಗೆ ಹೋಯ್ತು ನನ್ನ ನೇಮ್? ಎಲ್ಲಿಗೆ ಹೋಯ್ತು ನನ್ನ ಹೆಸರು? ಹೆಸರು ಹಿಡ್ಕೊಂಡು ಜಗಳ ಮಾಡ್ತಾ ಇದ್ದೀರಾ? ಹೆಸರಿಗಾಗಿ ಜಗಳ, ಜಾತಿಗಾಗಿ ಜಗಳ, ಧರ್ಮಕ್ಕಾಗಿ ಜಗಳ. ಯಾರು ಕಲಿಸಿದ್ದು? ಯಾರು ಹೇಳಿದ್ದು? ಯಾಕೆ? ಏನು 10 ಬಾರಿ ಬರ್ತೀರಾ ಇಲ್ಲಿಗೆ? ಒಂದೇ ಬಾರಿ ಬರ್ಲಿಕ್ಕಿರುವಂತಹದ್ದು, ಒಂದೇ ಬಾರಿ. ಇದಕ್ಕಿಂತ ಮೊದಲು ಬರ್ಲಿಲ್ಲ, ಇದರ ನಂತರ ಬರ್ಲಿಕ್ಕಿಲ್ಲ. ಇದೇ ಫಸ್ಟ್, ಇದೇ ಲಾಸ್ಟ್. ಮನುಷ್ಯರಾಗಿ ಬಾಳೋಣ, ಮನುಷ್ಯರಾಗಿ ಬಾಳೋಣ, ಪ್ರೀತಿಯಿಂದ ಬಾಳೋಣ, ವಿಶ್ವಾಸದಿಂದ ಬಾಳೋಣ, ಆತ್ಮೀಯತೆಯಿಂದ ಬಾಳೋಣ, ಸೌಹಾರ್ದತೆಯಿಂದ ಬಾಳೋಣ, ಸಹಬಾಳ್ವೆಯಿಂದ ಬಾಳೋಣ, ಸಾಮರಸ್ಯದಿಂದ ಬಾಳೋಣ. ಬಾಳೆ ಬದುಕು, ಬದುಕು ಬಂಗಾರವಾಗ್ತದೆ ಈ ರೀತಿಯಿಂದ ಬಾಳಿದ್ರೆ. ಸಹೋದರ ಸಹೋದರಿಯರೇ, ಆ ಜೋಡಿಸ ಗಂಟುಗಳಲ್ಲಿ 360 ಸಂದುಗಳನ್ನು ಇಟ್ಟನು. 9 ತಿಂಗಳಲ್ಲಿ ಹೇಗೆ ಜೋಡಿಸಿದ? 360 ಜಾಯಿಂಟ್ಗಳು ಈ ದೇಹದಲ್ಲಿ. ಅದೇ ರೀತಿಯಲ್ಲಿ 62,000 ಕಿಲೋಮೀಟರ್ ಉದ್ದದ ನರಗಳನ್ನು ಜೋಡಿಸಿದನು ಈ ದೇಹದಲ್ಲಿ. 16 ವಾರದಲ್ಲಿ ಆತ್ಮವನ್ನು ಊದಿದನು. 24 ವಾರದಲ್ಲಿ ಕೇಳುವ ಶಕ್ತಿಯನ್ನು ಕೊಟ್ಟನು. 28 ವಾರದಲ್ಲಿ ನೋಡುವ ಶಕ್ತಿಯನ್ನು ಕೊಟ್ಟನು. 140 ಲೀಟರ್ ರಕ್ತ ಫಿಲ್ಟರ್ ಆಗ್ತದೆ ಪ್ರತಿನಿತ್ಯ. ನಾನು ಮಾಡುವುದಲ್ಲ, ನೀವು ಮಾಡುವುದಲ್ಲ, ಅವ ಮಾಡಿದ್ದು. ಸೃಷ್ಟಿ ಮಾಡಿದ್ದು ಮಾತ್ರ ಅಲ್ಲ, ಈಗಲೂ ಕೂಡ ನಾನು ಜೀವಂತ ಇರ್ಲಿಕ್ಕೆ ಕಾರಣ ಅವನೇ. ನಾನು ತಿಂದ ಆಹಾರ ಅಲ್ಲ, ನಾನು ತಿಂದ ಆಹಾರ ಪಚನ ಮಾಡುವುದು ಕೂಡ ಅವನ ಸಿಸ್ಟಮ್ ಪ್ರಕಾರ, ನನ್ನ ನಿಮ್ಮ ಸಿಸ್ಟಮ್ ಪ್ರಕಾರ ಅಲ್ಲ. ನನ್ನ ನಿಮ್ಮ ಸಿಸ್ಟಮ್ ಪ್ರಕಾರ ಆದ್ರೆ ಇವತ್ತು ಶುಕ್ರವಾರ ಎಲ್ಲ ಬಿರಿಯಾನಿ ತಂದಿದ್ದಾರೆ ಮುಸ್ಲಿಮರು. ಅದು ಜೀರ್ಣ ಆಗದೆ ಹಾಗೆ ಉಳಿಬೇಕಿತ್ತು. ಅಚ್ಚ ಬಿರಿಯಾನಿ ಆದ್ರೆ ರಾತ್ ಕುಮೈ ಖಾನಾನಿ ಅಂತೇಳಿ ಇರ್ಬೇಕಾಯ್ತು. ಇಲ್ಲ, ಅವರಿಗೆ ಹಸಿವಾಗ್ತದೆ. ಈಗ ಅವರು ಹೇಳಿದ ಹಾಗೆ ಪಚನ ಕ್ರಿಯೆ ನಡೆಯುವುದಿಲ್ಲ. ನಾನು ನೀವು ಹೇಳಿದ ಹಾಗೆ ಪಚನ ಕ್ರಿಯೆ ನಡೆಯುವುದಿಲ್ಲ. ರಕ್ತ ಮೇಲೆ ಕೆಳಗೆ BP ಸಿಸ್ಟಮ್ ನಾನು ನೀವು ಹೇಳಿದ ಹಾಗೆ ಇಲ್ಲ. ಸೃಷ್ಟಿ ಮಾಡಿದ್ದಲ್ಲ, ಇವತ್ತಿನ ತನಕವೂ ಕೂಡ ಅವನೇ ನೋಡ್ತಾ ಇದ್ದಾನೆ. 11,000 ಲೀಟರ್ ಗಾಳಿ ಒಳಗೆ ಬಂದು ಹೊರಗೆ ಹೋಗ್ತದೆ, ಅವನೇ ಮಾಡ್ತಾ ಇದ್ದಾನೆ. 86,400 ಬಾರಿ. ಎಷ್ಟು? ಒಂದು ದಿವಸಕ್ಕೆ 86,400 ಬಾರಿ ಈ ಹೃದಯ ಬಡಿಸುವವನು ಕೂಡ ಅವನೇ. 5 ಬಾರಿ ಬಡಿಯದೇ ಇದ್ದರೆ ನಾನು ಹೆಣ, ಮೈಯತ್ ಅಥವಾ ಡೆಡ್ ಬಾಡಿ ಆಗ್ತೇನೆ. ಇದು ಈ ಜೀವನದ ಸತ್ಯ, ಇದು ಈ ಜಗತ್ತಿನ ಸತ್ಯ. ಅವ ಒಬ್ಬ ಇದ್ದಾನೆ ಹೇಳುವಂತಹದ್ದು, ಅವನ ಹೊರತು ಬೇರಾರು ಇಲ್ಲ ಹೇಳುವಂತಹದ್ದು, ಅವನಿಗೆ ಮಾತ್ರ ಆರಾಧನೆ, ಪೂಜೆ, ಪುರಸ್ಕಾರಗಳು ಸಲ್ಲಬೇಕು ಹೇಳುವಂತಹದ್ದು, ಅವನ ಹೊರತು ಬೇರಾರಿಗೂ ಸಲ್ಲಬಾರದು ಹೇಳುವಂತಹದ್ದು ಈ ಜಗತ್ತಿಗೆ ಈ ಪ್ರವಾದಿಗಳು, ಈ ಸಂದೇಶವಾಹಕರು, ಈ ಪೈಗಂಬರರು ನೀಡಿದಂತಹ ಸಂದೇಶವಾಗಿದೆ. ಅದೇ ಮುಖಾಂತರ ಈ ಜಗತ್ತು ನಡೀತಾ ಇದೆ. ಈ ಭೂಮಿ ತಿರುಗುವುದು, ಈ ಸೂರ್ಯ ಚಲಿಸುವುದು, ಈ ಗಾಳಿ ಬೀಸುವುದು, ಈ ಭೂಮಂಡಲದಲ್ಲಿ ಆಗುವಂತಹ ಪ್ರಕ್ರಿಯೆಗಳು ಪ್ರತಿ ನಿಮಿಷ, ಪ್ರತಿ
ಸೆಕೆಂಡುಗಳು ಏನು ಪ್ರಕ್ರಿಯೆಗಳು ಆಗ್ತಾ ಇದ್ದೇವೆ ಇದರ ಮಾಲೀಕನು ಕೂಡ ಅವನೇ ಆಗಿದ್ದಾನೆ. ಈ ಜಗತ್ತನ್ನು ಸೃಷ್ಟಿಸಿ ನಮಗೆ ಕೊಟ್ಟಿರುವವನು ಅವನೇ ನಮ್ಮ ದೇವನು ಹೇಳುವ ಸತ್ಯ ಯಾವಾಗ ನಮಗೆ ಅರಿಕೆ ಆಗ್ತದೆ ಆವಾಗ ಈ ಸಮಾಜದ ಸುಧಾರಣೆ ಸಾಧ್ಯ ಆಗ್ತದೆ. ನಮ್ಮ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಸಾಮರಸ್ಯಗಳು ಬರ್ತವೆ. ನಾವೆಲ್ಲರೂ ಮನುಷ್ಯರಾಗುವುದಕ್ಕೆ ಸಾಧ್ಯವಾಗ್ತದೆ.